ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತೈರ್ಯದಾಯುಃ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಸ್ಮೃತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಖ್ಯಮೀಂದ್ರಂ ಸದಾಶ್ರಯಂ. ಸದ್ಗುರೋ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀ ಭಗವೋ ಬ್ರಹ್ಮ. ಓಂ ಪ್ರಜ್ಞಾನಾಂಶುಪ್ರಧಾನೈಶ್ಚಿರಚರನಿಕರವ್ಯಾಪಿರ್ವ್ಯಾಪ್ಯ ಲೋಕಾನ್ ಭೂತ್ವಾ ಭೋಗಾನ್ ಸವಿಷ್ಟಾನ್ ಪುನರಪಿದಿಷಣೋರ್ಭಾಸಿತಾನ್ ಕಾಮಜನ್ಯಾನ್ ಪೀತ್ವಾ ಸರ್ವಾನ್ ವಿಶೇಷಾನ್ ಸ್ವಪಿತಿ ಮಧುರಂ ಮಾಯಯಾ ಭೋಜಯನ್ನೋ. ಮಾಯಾಸಂಖ್ಯಾತುರ್ಯಂ ಪರಮಮೃತಮಜಂ ಬ್ರಹ್ಮ ಯತ್ತನ್ನತೋಸ್ಮಿ. ಯೋ ವಿಶ್ವಾತ್ಮಾ ವಿವಿಧವಿಷಯಾನ್ ಪ್ರಾಶ್ಯ ಭೋಗಾನ್ ಸವಿಷ್ಟಾನ್ ಪಶ್ಚಾಚ್ಚಾನ್ಯಾನ್ ಸ್ವಪಿತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್. ಸರ್ವಾನೇತಾನ್ ಪುನರ್ವಿಷಣೈಃ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ವಿಗತಗುಣಗಣಃ ಪಾರ್ಥಸೌಗುಣಸ್ತು ತುರ್ಯಃ. 36ನೇ ಭಾಷ್ಯ ಆಗಬೇಕಿತ್ತು ಅಲ್ವಾ? ಅದರಿಂದ ಅಥವಾ ಹಿಂದಿನ ಇದರಲ್ಲಿ ಅವನಿಗೆ ದ್ರವ್ಯ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವುದನ್ನು ತುರಿಯನಿಗೆ ಇಲ್ಲವಾದ್ದರಿಂದ, ತುರಿಯ ಎಂದರೆ ನಾನು ಅಂದರೆ ತಪ್ಪಾಗಿ ತಿಳಿದುಕೊಂಡಿರುವ ಈ ಪರಿಚ್ಛಿನ್ನವಾದ ನಾನು ರೂಪ ಅಲ್ಲ, ಇಡೀ ಎಚ್ಚರವೇ ನಾನಾಗಿರೋನು. ನಾನು ಎಚ್ಚರವಾಗಿದ್ದೇನೆ, ನಾನು ಕನಸಾಗಿದ್ದೇನೆ, ನಾನೇ ನಿದ್ರೆಯಾಗಿದ್ದೇನೆ. ಆ ನಾನು ಮೂರು ಅವಸ್ಥೆಗಳಲ್ಲೂ ಏಕರೂಪವಾಗಿರುವ ನಾನು ಇದೆಯಲ್ಲ, ಆ ನಾನು ಎಚ್ಚರ ರೂಪದಲ್ಲೂ ಕನಸಿನ ರೂಪದಲ್ಲೂ ನಿದ್ರಾ ರೂಪದಲ್ಲೂ ತೋರ್ಕೋತಾ ಇದ್ದೀನಿ. ಆ ನಾನುವನ್ನು ಈಗ ಯಾವುದಾದರೂ ದ್ರವ್ಯ ಗುಣ ಜಾತಿ ಕ್ರಿಯಾ ಸಂಬಂಧ ಎಲ್ಲ ಎಚ್ಚರಾವಸ್ಥೆ ಕನಸಿನ ಅವಸ್ಥೆ ಒಳಗಿರೋದ್ರಿಂದ ಎಚ್ಚರಾವಸ್ಥೆಗೂ ಕನಸಿನ ಅವಸ್ಥೆಗೂ ಆಧಾರವಾಗಿರುವ ನಾನುವನ್ನು ಯಾವ ಈ ಶಬ್ದಗಳಿಂದ ತಿಳಿಸೋಕ್ಕಾಗೋದಿಲ್ಲ. ಶಬ್ದ ಎಲ್ಲವೂ ವಸ್ತುಗಳೆಲ್ಲವೂ ದೇಶಕಾಲಗಳ ಒಳಗಿರುವಂಥದ್ದು. ದೇಶಕಾಲಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇರುವ ನಮ್ಮ ನಿಜ ಸ್ವರೂಪವನ್ನು ಅವನಿಗೆ ತುರಿಯ ಅಂತ ಹೆಸರು. ಅದನ್ನು ಯಾವ ಶಬ್ದದಿಂದಲೂ ತಿಳಿಸೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಈಗ ಶಶವಿಷಾಣಾದಿ ಸಮತ್ವಾತ್ ನಿರರ್ಥಕತ್ವಂ ತರ್ಹಿ. ಸ್ವಾಮಿ ಏನಾಯಿತು ಅಂದರೆ, ಮೊದಲು ಶೂನ್ಯಮೇವ ಅಂತ ಹೇಳಿದ್ದ. ಈಗ ಮೊಲದ ಕೊಂಬು ಅಂತ ಹೇಳಿದರೆ ಹೇಗೆ ಇಲ್ಲದೆ ಇರೋದಕ್ಕೆ ಶಬ್ದ ಹೇಳ್ದಂಗೆ ಆಯಿತೋ, ಹಾಗೆ ನೀವು ತುರಿಯ ಅನ್ನೋ ಇಲ್ಲದೆ ಇರೋದಕ್ಕೆ ಶಬ್ದ ಹೇಳ್ತಾ ಇದ್ದೀರಿ. ನೀವು ಇಲ್ಲದೆ ಇರೋದು ಎಚ್ಚರ ಕನಸು ನಿದ್ರೆಗಳಿಗೆಲ್ಲ ಆಧಾರವಾಗಿರುವ, ಅವುಗಳ ಸಂಬಂಧವಿಲ್ಲದ, ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧವಿಲ್ಲದಂತಹ ತತ್ವ ಅಂತ ಏನು ಹೇಳ್ತಾ ಇದ್ದೀರಿ, ಅದು ಮೊಲದ ಕೊಂಬು. ಮೊಲದ ಕೊಂಬಿದೆಯೇನಾ? ಇಲ್ಲ. ನೋಡಿದ್ಯಾ ಮೊಲನ? ಪರವಾಗಿಲ್ಲ. ಆ ಮೊಲದ ಕೊಂಬು ಎಂದರೆ ಹೇಗೆ, ಅದೊಂದು ಶಬ್ದವಷ್ಟೇನೆ, ಅಲ್ಲಿ ವಸ್ತು ಅನ್ನೋದು ಇಲ್ವೇ ಇಲ್ವೋ ಹಾಗೆ ನೀವು ಹೇಳುತ್ತಿರುವ ಈ ವಿಷಯವೂ ಕೂಡ ನಿರರ್ಥಕ, ವ್ಯರ್ಥ, ಪ್ರಯೋಜನವೇ ಇಲ್ಲ ಅಂತಾಯಿತು. ಮೊಲದ ಕೊಂಬು ಅನ್ನೋದನ್ನ ಹೇಗೆ ಉಪದೇಶ ಮಾಡಿದರೆ, ಅಲ್ಲಿರೋ ಒಂದು ಮೊಲ ಇದೆ ಅದ್ರ ಕೊಂಬು ಕಿತ್ಕೊಂಬಾರೋ ಅಂದ್ರೆ ಹೇಗಾಗುತ್ತೋ ಹಾಗೆ ನೀವು ಹೇಳಿದಾಗ ಆಗ್ತಾ ಇದೆ. ಈ ಉಪದೇಶ ಏನೂ ಪ್ರಯೋಜನ ಇಲ್ಲ ಅಂದ. ಈ ತುರಿಯನ ತಿಳುವಳಿಕೆ ಅನ್ನೋದೇನಿದೆ ನಿಷ್ಪ್ರಯೋಜನವಾಗತ್ತೆ ಎಂದ. ಆವಾಗ ಆಚಾರ್ಯರು ಇಲ್ಲ
ಇದು ಮೊಲದ ಕೊಂಬು ಎಂಬುದರಂತೆ ಇಲ್ಲದಿರುವ ವಿಷಯವನ್ನು ಹೇಳ್ತಾ ಇಲ್ಲ. ಇದು ನಮ್ಮ ಅನುಭವ. ನಾನೇ ಎಚ್ಚರವಾಗಿದ್ದೇನು, ನಾನೇ ಕನಸಾಗಿದ್ದೇನು, ನಾನೇ ನಿದ್ರಾದವರುಗಳನ್ನು ಅನುಭವಿಸಿದೆನು ಅನ್ನೋದು ನಮ್ಮದೇ ಅನುಭವ. ಆ ಅನುಭವದಲ್ಲಿ ಎಚ್ಚರ ಕನಸು ನಿದ್ರೆಗಳಿಗೆ ಮೂರರಲ್ಲೂ ನಾನು ಸೇರ್ಕೊಂಡಿದ್ದೀನಿ, ಮೂರಕ್ಕೂ ಅಂಟ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಯಾವುದೋ ಒಂದು ದೇಹಾದಿಗಳ ನಾನು ಅನ್ನೋ ಬುದ್ಧಿನೂ ಬರ್ತಾ ಇದೆ. ಇದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯನ್ನು ಕಳಿಬೇಕು. ಇವಾಗ ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ ನಿಜ ಸ್ವರೂಪವನ್ನು ತಿಳಿಸ್ಕೊಡ್ಬೇಕು. ಆದರೆ ನಿಜ ಸ್ವರೂಪವನ್ನು ತಿಳಿಸೋದಕ್ಕೆ ಶಬ್ದಗಳಿಂದ ಆಗಲ್ಲ. ಶಬ್ದವೆಲ್ಲವೂ ಪ್ರತಿಯೊಂದು ಶಬ್ದವೂ ಒಂದೊಂದು ವಸ್ತುವಿನ ಜೊತೆ ತನ್ನ ಸಂಬಂಧ ಇಟ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ? ನೀನು ಯಾವ ಶಬ್ದ ಉಪಯೋಗಿಸಿದ್ರು ಅದು ಎಚ್ಚರ ಕನಸೆಂಬ ಅವಸ್ಥೆಯ ಒಳಗೆ, ಪ್ರಪಂಚದ ಒಳಗೆ ಬೀಳುತ್ತೆ. ಆದರೆ ಈ ತುರಿಯ ಅನ್ನೋ ಶಬ್ದವನ್ನು ನಾವು ಯಾಕೆ ಇಲ್ಲಿ ಉಪಯೋಗಿಸ್ಕೊಂಡ್ವಿ ಇದ್ರೆ, ತುರಿಯ ಅನ್ನೋ ಒಂದು ಶಬ್ದವನ್ನು ಇಲ್ಲಿ ಯಾವ ಪ್ರಪಂಚದಕ್ಕೂ ಕೊಟ್ಟಿಲ್ಲ. ಬ್ರಹ್ಮ ಅನ್ನೋದನ್ನ ಪ್ರಪಂಚದ ಯಾವುದಕ್ಕೂ ಕೊಟ್ಟಿಲ್ಲ. ಕೊಡದೇ ಇರೋದ್ರಿಂದ ಅದನ್ನು ಉಪಯೋಗಿಸಿಕೊಂಡು ಅದರಿಂದ ಲಕ್ಷಿಸುತ್ತದೆ. ಅದನ್ನು ಈ ಪ್ರಪಂಚದ ಸಂಬಂಧವ್ಯಾವುದೂ ಇಲ್ಲ ಅಂತಲೇ ಅದಕ್ಕೆ ಅರ್ಥ, ಆ ಶಬ್ದಕ್ಕೆ ಅರ್ಥ. ಈಗ ಹೇಗೆ ಪೆನ್ನು ಎಂದರೆ ಇದಕ್ಕೆ ಅರ್ಥವೋ, ಇದಕ್ಕೂ ಅದಕ್ಕೂ ನಿತ್ಯ ಸಂಬಂಧವೋ, ಹಾಗೆ ಬ್ರಹ್ಮ ತುರಿಯ ಎಂದರೆ ಮೂರು ಪಾದಗಳ ಸಂಬಂಧವಿಲ್ಲದ ನಾಲ್ಕನೆಯವನು ಅಂತ. ಆ ನಾಲ್ಕನೆಯವನು ಅಂತ ಯಾಕೆ ಹೇಳಿದ್ದು ಅಂದರೆ, ಈ ಮೂರು ಪಾದಗಳ ಸಂಬಂಧವಿಲ್ಲ, ಈ ಮೂರು ಪಾದಗಳನ್ನು ತನ್ನಲ್ಲಿ ಇಟ್ಕೊಂಡಿದ್ದಾನೆ, ತಾನೇ ಮೂರು ಪಾದಗಳಾಗಿ ಎಚ್ಚರ ಕನಸು ನಿದ್ರೆ ವಿಶ್ವತೈಜಸ ಪ್ರಾಜ್ಞಾನ ರೂಪದಲ್ಲಿ ತೋರ್ಕೋತಾ ಇದ್ದಾನೆ ಅಂತ ಹೇಳೋಕ್ಕದು ಲಕ್ಷಣಾರ್ಥ ಅಂತ ಹೇಳ್ತೀವಿ. ಲಕ್ಷಣಾರ್ಥ ಹೇಗೆ ಅಂದರೆ, ಕೊಂಬೆಯ ಮೇಲೆ ಚಂದ್ರ ಅಂತ. ಕೊಂಬೆಯ ಮೇಲೆ ಕಾಗೆ ಅಂದರೂ ಒಂದು, ಕೊಂಬೆಯ ಮೇಲೆ ಚಂದ್ರ ಅಂತ. ಕೊಂಬೆಯ ಮೇಲೆ ಕಾಗೆ ಅನ್ನೋದು ವಾಚ್ಯಾರ್ಥ. ಅಲ್ಲಿ ಹಾಗಿದೆ, ಇರೋದನ್ನೇ ಹೇಳ್ತಾ ಇದ್ದೀವಿ. ಆದರೆ ಕೊಂಬೆಯ ಮೇಲೆ ಚಂದ್ರ ಅಂದ್ರೇನು? ಕೊಂಬೆಯನ್ನು ಬಿಟ್ಟು ಕೊಂಬೆಯನ್ನು ಲಕ್ಷಣವಾಗಿ ಇಟ್ಟುಕೊಂಡು, ಲಕ್ಷಣ ಅಂದರೆ ಗುರುತಿಗಾಗಿ ಇಟ್ಕೊಂಡು ಅದರಿಂದ ಗುರುತಿಸ್ಕೋಬೇಕು ಚಂದ್ರನನ್ನು. ಚಂದ್ರನ ನೋಡೋಕ್ಕೆ ಕೊಂಬೆನ ಮಾತ್ರ ಹಿಡ್ಕೋಬಾರ್ದು. ಕೊಂಬೆಯನ್ನು ಒಂದು ಆಧಾರವಾಗಿ, ಒಂದು ಉಪಾಯವಾಗಿ ಇಟ್ಕೋಬೇಕು. ಅದನ್ನು ಗುರುತಿಸುವಾಗ ಚಂದ್ರನಿಗೆ ಹೋದಾಗ ಬುದ್ಧಿ ಕೊಂಬೆಯನ್ನು ಬಿಟ್ಟೇ ಹೋಗುತ್ತೆ ಅಲ್ವಾ? ಚಂದ್ರನಿಗೂ ಕೊಂಬೆಗೂ ಸಂಬಂಧ ಇದೆಯಾ? ಇಲ್ಲ. ಹಾಗೆ ತತ್ವವನ್ನು ತಿಳಿಸುವ ಶಬ್ದಗಳು ನಮ್ಮಲ್ಲಿರುವ ಅವಿದ್ಯಾದಿಗಳನ್ನು ಕಳೆದು, ನಾವು ಅಂದರೆ ನಮ್ಮ ಬಗ್ಗೆ ನಾವು ಏನು ಅಂದ್ಕೊಂಡಿದ್ದೀವೋ ದೇಹೇಂದ್ರಿಯ ಮನೋಬುದ್ಧಿಗಳು ಅಂತ, ಅದನ್ನು ಕಳೆದು ಆ ನಿಜ ಸ್ವರೂಪವನ್ನು ಲಕ್ಷಿಸ್ಬಿಡುತ್ತೆ. ಲಕ್ಷಿಸಿದಾಗ ನಮ್ಮ ಬುದ್ಧಿ ನಿಜ ಸ್ವರೂಪದ, ಇದು ನಿಜ ಸ್ವರೂಪ, ಇದು ಆತ್ಮ ಅಂತ ಅರ್ಥ ಮಾಡ್ಕೊಳ್ಳುತ್ತಲ್ಲ, ಆಗ ನನಗೆ ಇನ್ನು ಯಾವುದರಲ್ಲೂ ಸಂಶಯ ಬರಲ್ಲ. ಇನ್ನು ನಾನು ಯಾರು ಅನ್ನೋದಾಗಲಿ, ಪ್ರಪಂಚ ಅಂದರೆ ಏನು ಅನ್ನೋದಾಗಲಿ, ಯಾವ ವಿಷಯದಲ್ಲೂ ಯಾವ ಸಂಶಯವೂ ಉಳಿಯಲ್ಲ. ಇದು ಶಾಸ್ತ್ರ ತತ್ವವನ್ನು ತಿಳಿಸ್ಕೊಡಕ್ಕೆ ಮಾಡಿಕೊಡಿರೋ ಒಂದೊಂದು ಉಪಾಯ ಇದು. ಅದರಿಂದ ನೀನು ಹೇಳ್ತೀಯಲ್ಲ, ಮೊಲದ ಕೊಂಬಿಗೆ ಸಮಾನವಾಗಿ ಹೋಗುತ್ತೆ ತುರಿಯನ ತಿಳುವಳಿಕೆ, ಏನೂ ಪ್ರಯೋಜನ ಇಲ್ಲದೆ ಇರೋದನ್ನು ಹೇಳಿ ಅದು ತಿಳ್ಕೊಳ್ಳಿ ಅಂತ ಇಲ್ಲದೆ ಇರೋದನ್ನು ಹೇಳೋದು, ಅದು ಪ್ರಯೋಜನವೂ ಇಲ್ಲ. ಅದನ್ನು ಮಾತ್ರ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಏನು ತಿಳ್ಕೊಳ್ಳೋದು ಹೇಗೆ ಅಂದರೆ ಆ ರೀತಿ ಆದದ್ದಲ್ಲ ಅಂತ. ನೋಡಿ, ಆಚಾರ್ಯರು ಇಂಥ ಒಳ್ಳೆ ಭಾಷ್ಯ ಗೊತ್ತಾಯಿತು. ಆತ್ಮತ್ವಾವಗಮೇ ತುರೀಯಸ್ಯ ಅನಾತ್ಮತೃಷ್ಣಾ ವ್ಯಾವೃತ್ತಿ ಹೇತುತ್ವಾತ್ ಶುಕ್ತಿಕಾವಗಮೇ ಇವ ರಜತ ತೃಷ್ಣಾಯಾಃ. ತುರೀಯನೇ ಆತ್ಮನಾಗಿದ್ದಾನೆ, ಅದೇ ನಮ್ಮ ನಿಜವಾದ ಸ್ವರೂಪ. ಈಗ ನಾನು ಅಂದ್ಕೊಳ್ಳೋದು ಯಾವುದಾದರೂ ಎಚ್ಚರದಲ್ಲೋ ಕನಸಿನಲ್ಲೋ ಒಂದಾನೊಂದು ದೇಹಾದಿಗಳಲ್ಲಿ ನಮ್ಮನ್ನು ಸಿಕ್ಕಿಸಿಕೊಂಡು ಇದೇ ನಾನು ಅಂತ ಅನ್ಕೋತಾ ಇದ್ದೀವಿ ಅಲ್ವಪ್ಪ. ಇದನ್ನಿಟ್ಕೊಂಡು ಈ ಪ್ರಪಂಚವನ್ನು ಹಾಗೆ ನೋಡ್ತಾ ಇದ್ದೀವಿ. ಆದರೆ ಇನ್ನು ನಿದ್ರೆಯಲ್ಲಿ ನನಗೇನೂ ಗೊತ್ತಾಗಲಿಲ್ಲ ಅನ್ನೋ ರೂಪದಲ್ಲಿ ನಮ್ಮನ್ನು ನಾವು ತಿಳ್ಕೊಂಡಿದ್ದೀವಿ. ಅದು ತಪ್ಪು ತಿಳುವಳಿಕೆನೇ ತಾನೆ. ಆದರೆ ನಿದ್ರೆಯಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಗೊತ್ತು ಮಾಡ್ಕೋತಾ ಇರೋ ನಾನು, ಎಚ್ಚರದಲ್ಲಿ ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲವ ಸಹಿತವಾದ ಇಡೀ ಪ್ರಪಂಚವನ್ನು, ಆಕಾಶ ಸಹಿತವಾದ ಪ್ರಪಂಚವನ್ನು ನೋಡ್ತಾ ಇರುವ ನಾನು, ಕನಸಿನಲ್ಲೂ ಆಕಾಶ ಸಹಿತವಾದ ಪ್ರಪಂಚವನ್ನು ನೋಡ್ತಾ ಇರೋ ನಾನು, ಮೂರು ಬೇರೆ ಬೇರೆ ಏನಲ್ಲ, ಮೂರು ಅಲ್ವೇ ಅಲ್ಲ, ಅದು ಒಬ್ಬನೇ ನಾನು. ಹೀಗೆ ಈ ಎಚ್ಚರ ಕನಸು ನಿದ್ರೆಗಳಿಗೆ ಸಂಬಂಧಪಡದ ಅವುಗಳಿಗೆ ಸಾಕ್ಷಿಯಾಗಿರುವುದನ್ನೇ ನಾನು ಅಂತ ಹೇಳಿ, ಆ ತುರಿಯ ಅಂತ ಯಾವುದನ್ನು ಶಾಸ್ತ್ರ ನಾಲ್ಕನೆಯದು
ಅಂಥೇಳಿ ಅದು ನಮ್ಮ ಸ್ವರೂಪ ಅಂತ ಹೇಳ್ಕೊಡ್ತಾ ಇದೆಯೋ ಅದನ್ನು ಹಾಗೆ ತಿಳ್ಕೊಂಡಾಗ ತುರಿಯನು ಬ್ರಹ್ಮವು ನಮ್ಮ ಆತ್ಮವಾಗಿದೆ, ನಾವು ಬ್ರಹ್ಮವೇ ಆಗಿದ್ದೇವೆ ಅಂತ ತಿಳ್ಕೊಂಡಾಗ ಈ ಅನಾತ್ಮಗಳಲ್ಲಿ, ನಾನಲ್ಲದ ವಸ್ತುಗಳಲ್ಲಿ, ಅನಾತ್ಮ ಅಂದ್ರೇನು ಆತ್ಮನಿಗಿಂತ ಹೊರಚಾದದ್ದು, ನಾನಲ್ಲದ್ದು ಅಂತ. ಆತ್ಮ ಅಂದ್ರೆ ನಾನಲ್ಲದ್ದು. ನಾನಲ್ಲದ್ದು ಎಂದರೆ ತುರಿಯನಲ್ಲದ್ದು. ತುರಿಯನಲ್ಲದೆ ಇರೋದು ಯಾವ್ಯಾವುದು? ವಿಶ್ವತೈಜಸ ಪ್ರಾಜ್ಞ. ಆದರೆ ವಿಶ್ವತೈಜಸ ಪ್ರಾಜ್ಞ ತುರಿಯಿಗಿಂತ ಬೇರೆನಾ? ಇಲ್ಲ. ತುರಿಯನನ್ನ ಬಿಟ್ಟು ಎಚ್ಚರವಾಗಲಿ ಕನಸಾಗಲಿ ನಿದ್ರೆ ಇಲ್ಲ. ನನ್ನನ್ನು ಬಿಟ್ಟು ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ನಿದ್ರೇನೂ ಇಲ್ಲ. ಆದರೆ ನಾನು ಬರಿಯ ಎಚ್ಚರವಲ್ಲ. ಆ ಕೇವಲ ನಾನಿಗೆ ಹೋಲಿಸಿದರೆ ಈ ಎಚ್ಚರದಲ್ಲಿರುವ ನಾನು ಅನ್ನೋದು ಅನಾತ್ಮವೇ, ನಾನಲ್ಲ ಅದು. ಯಾಕೆ? ಪೂರ್ಣ ನಾನು ಅಲ್ವಲ್ಲ ಅದು. ಆದರೆ ಎಚ್ಚರ ಮಾತ್ರ ಆ ನನ್ನನ್ನು ಬಿಟ್ಟು ತನ್ಪಾಡಿಗೆ ತಾನು ಇಟ್ಕೊಂಡಿರಲ್ಲ. ನನ್ನ ಎಚ್ಚರ ತನ್ಪಾಡಿಗೆ ತಾನು ಎಲ್ಲೋ ಇರುತ್ತೆ ಶಬ್ದಕ್ಕೆ ಅರ್ಥ ಇಲ್ಲ. ನನ್ನ ಕನಸು ತನ್ಪಾಡಿಗೆ ತಾನು ಎಲ್ಲೋ ಇರುತ್ತೆ, ನನಗೆ ಸಂಬಂಧಪಡದೆ ಅಂತ ಅರ್ಥ ಇಲ್ಲ ಅಲ್ವಾ? ಅನಾತ್ಮದಲ್ಲಿರುವ ಆಸೆ, ತುರಿಯನನ್ನು ಆತ್ಮನಾಗಿದ್ದಾನೆ, ನಾನು ಮೂರು ಅವಸ್ಥೆಗಳಿಗೂ ಸಂಬಂಧಪಡದ ಸ್ಥಾನತ್ರಯ ವ್ಯತಿರಿಕ್ತನಾದ ಕೇವಲ ಚಿನ್ಮಾತ್ರ ಸ್ವರೂಪನಾದ ಪರಮಾತ್ಮನೇ ನಾನು ಅಂತ ಅರ್ಥ ಮಾಡಿಕೊಂಡಾಗ ಅನಾತ್ಮಗಳಲ್ಲಿರುವ ಆಸಕ್ತಿ, ಆಸೆ, ಕಾಮ ಎಂಬುದು ಹೊರಟು ಹೋಗುವುದರಿಂದ ಈ ಅನಾತ್ಮಗಳಲ್ಲಿ ಆಸೆನೇ ನಮ್ಮನ್ನಲ್ಲಿ ಸಿಕ್ಕಾಕ್ಸ್ತಾ ಇದೆ. ಅನಾತ್ಮಗಳಲ್ಲಿ ಆಸೆ ಹೇಗೆ ಬಂತು? ಕಾಮಕ್ಕೆ ಕಾರಣ ಅವಿದ್ಯೆ, ತಪ್ಪು ತಿಳುವಳಿಕೆ. ತುರಿಯನನ್ನ ನನ್ನ ನಿಜ ಸ್ವರೂಪ ಅಂತ ತಿಳ್ಕೊಳ್ಳದೆ ಇರೋದು, ಅದರಿಂದ ಯಾವುದೋ ಒಂದು ನಾನು ಅಂತ ತಿಳ್ಕೊಳ್ಳೋದು. ಎರಡಲ್ಲ ಅದು, ಆದರೆ ಎರಡಾಗಿ ತೋರ್ತಾ ಇದೆ. ಈಗ ಹಗ್ಗವನ್ನ ಹಗ್ಗವಾಗಿ ತಿಳ್ಕೊಳ್ಳಿಲ್ಲ, ಆದ್ದರಿಂದ ಹಾವಾಗಿ ನೋಡಿದ. ಎರಡ ಇಲ್ಲ. ಆದರೆ ಎರಡು. ನೀನು ಹಗ್ಗವನ್ನು ತಿಳ್ಕೊಳ್ಳಿಲ್ಲ ಅನ್ನೋದು ಒಂದು, ಹಗ್ಗವನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತಲೂ ಒಂದು. ಆ ತಪ್ಪಾಗಿ ಅದು ತಿಳ್ಕೊಳ್ಳದೆ ಇರೋದೇ, ಹಗ್ಗವನ್ನು ತಿಳ್ಕೊಳ್ಳದೆ ಇರೋದೇ ಅಲ್ಲಿ ತಪ್ಪು ತಿಳುವಳಿಕೆ ಕಾರಣ. ಆ ತಪ್ಪು ತಿಳುವಳಿಕೆಯೇ ನಿನಗೆ ಹಾವು ಅನ್ನೋದನ್ನು ತೋರಿಸಿ ಅಲ್ಲಿ ಭಯಾದಿಗಳು ಅನ್ನೋ ಇದನ್ನು ಹುಟ್ಟಿಸ್ತಾ ಇದೆ. ಕಾಮಾದಿಗಳು, ಕಾಮದಲ್ಲಿ ಆಸೆ ಅನ್ನೋದ್ರಲ್ಲಿ ಭಯ ಅನ್ನೋದು ಒಂದು ಆಸೆನೇ. ಯಾವುದೋ ಒಂದರ ಬಗ್ಗೆ ಇರುವ ಆಸೆ, ಇನ್ನೊಂದರಲ್ಲಿ ಭಯ. ಆಸೆಯೇ ಎರಡು ರೂಪವನ್ನು ತಾಳುತ್ತೆ. ಇರಲಿ, ಅದೆಲ್ಲ ಬೇಡ. ಈಗ ಅಂದರೆ ಅನಾತ್ಮದಲ್ಲಿರುವ ಆಸೆಯನ್ನ ನಾಶ ಮಾಡುವುದಕ್ಕೆ ತುರಿಯನನ್ನು ನಾನಾಗಿದ್ದೇನೆ, ನಮ್ಮ ಸ್ವರೂಪವಾಗಿದೆ, ಆತ್ಮವಾಗಿದೆ ಅಂತ ತಿಳ್ಕೊಳ್ಳೋದೇ ಕಾರಣವಾಗುವುದರಿಂದ ಇಲ್ಲಿ ತುರಿಯನ ತಿಳುವಳಿಕೆ ಶಶವಿಷಾಣದಂತೆ ಅಲ್ಲ, ಮೊಲದ ಕೊಂಬಿನಗೆ ಸಮಾನವಾದದ್ದಲ್ಲ. ಹೇಗೆ ಅಂದರೆ ಶುಕ್ತಿಕಾವಗಮೇ ಇವ ರಜತ ತೃಷ್ಣಾಯ. ಕಪ್ಪೆಯ ಚಿಪ್ಪನ್ನ ಕಪ್ಪೆಯ ಚಿಪ್ಪು ಇದು ಅಂತ ತಿಳ್ಕೊಂಡ್ರೆ, ಹಾಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಕಪ್ಪೆಯ ಚಿಪ್ಪಲ್ಲಿ ಬಿದ್ದಿತ್ತು, ಅದನ್ನು ಬೆಳ್ಳಿ ಅಂತ ತಿಳ್ಕೊತಿದ್ದ. ಬೆಳ್ಳಿಯ ಬಗ್ಗೆ ಆಸೆ ಬಂತಿತ್ತು. ಅದಲ್ಲದ ಇಲ್ಲದಿರುವುದರ ಬಗ್ಗೆ ಆಸೆ. ಅನಾತ್ಮ ಅಂದರೆ ನಾನಲ್ಲದ್ದು ಅನ್ನೋ ಒಂದು ಅರ್ಥವಾದರೆ ಇಲ್ಲದೆ ಇರೋದು ಅನ್ನೋದು ಇನ್ನೊಂದು ಅರ್ಥ. ಈಗ ಇಡೀ ಎಚ್ಚರವಾಗಲಿ ಕನಸಾಗಲಿ ಆತ್ಮನಿಗಿಂತ ನಮ್ಮ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ ಅಲ್ವಪ್ಪ. ಹಾಗೆ ಬೇರೆಯಾಗಿ ಇಲ್ಲದೆ ಇದ್ರು ಬೇರೆಯಾಗಿದೆ ಅಂತ ಅನ್ಕೋತಾ ಇದ್ದೀವಲ್ಲ, ಅದು ಇಲ್ಲದೆ ಇರೋದಂತಾನೆ ಇದೆ ಅನ್ಕೋತಾ ಇರೋದು. ಅನಾತ್ಮ ಅಂದರೆ ನಾನಲ್ಲದ್ದು ಅನ್ನೋ ಒಂದು ಅರ್ಥವಾದರೆ ಇಲ್ಲದೆ ಇರೋದು ಅನ್ನೋದು ಇನ್ನೊಂದು ಅರ್ಥ. ಇಲ್ಲದೆ ಇರೋದ್ರಲ್ಲಿರೋ ಆಸೆ ನಮಗೆ ಇದ್ಯಾವುದು ಪ್ರಪಂಚ ಇದರ ರೂಪದಿಂದ ಇದು ಇದ್ಕೊಂಡಿಲ್ಲ. ಇದಕ್ಕೆ ಯಾವುದೋ ಒಂದು ರೂಪ ಕೊಟ್ಟಿದ್ದೀವಲ್ಲ, ಈಗ ಈ ದೇಹಕ್ಕೆ ಈ ರೂಪ ಕೊಟ್ಟಿದ್ದೀವಿ, ಇದು ನಾನು ಅಂತ ಅನ್ಕೋತಾ ಇದ್ದೀವಿ. ಆದರೆ ಈ ರೂಪ ಹೀಗೆ ಉಳ್ಕೊಳ್ಳುತ್ತಾ ಅಂದರೆ ಕಾಲದ ಕ್ರಮದಲ್ಲಿ ಇಲ್ಲ, ಯಾವತ್ತೋ ಒಂದಿನ ಸಾಯುತ್ತೆ ಅಂತಾನೆ. ಈಗಲೇ ನೋಡೋಕೆ ಹೋದರೆ ಈ ದೇಹಾದಿಗಳನ್ನು ಅದರ ಕಾರಣ ರೂಪದಲ್ಲಿ ನೋಡೋಕೆ ಹೋದರೆ ಪಂಚಭೂತಗಳಿಗಿಂತ ಬೇರೆ ಏನಿದೆ ಈಗ? ಏನಿಲ್ಲ. ಮತ್ತು ದೇಹ ಅನ್ನೋದೊಂದನ್ನು ಪಂಚಭೂತಕ್ಕಿಂತ ಬೇರೆಯಾಗಿದೆ ಅಂಥೇಳಿ ಕಿತ್ತಿಟ್ಕೊಂಡಿದ್ದೀನಿ ಅನ್ನೋ ಥರ ಏನೋ ಭಾವನೆ ಮಾಡ್ಕೊಂಡಿದೆಯಲ್ಲ ನೀನು. ನಾವು ಮಾಡ್ಕೊಂಡಿರೋ ಭಾವನೆ ಅಷ್ಟೇ, ಅದೊಂದು ಕಲ್ಪನೆ. ಅದು ಆ ಕಲ್ಪನೆಯಲ್ಲಿ ಮಾತ್ರ ಅದು ಬೇರೆಯಾಗಿದೆಯೇ ಹೊರತು ಈ ಪಂಚಭೂತಗಳ ದೃಷ್ಟಿಯಲ್ಲಿ ದೇಹ ಎಂಬುದೊಂದು ಉತ್ಪತ್ತಿಯಾಗಿದೆ ಅಂತಲೇ ಇಲ್ಲ. ದೇಹ ಎಂಬುದು ಪಂಚಭೂತಗಳಿಂದ ಉತ್ಪತ್ತಿ ಆಗಿದೆ ಅಂತ ನಾವು ಅನ್ಕೋತೀವಿ. ಮೊದಲು ಅದೂ ಇಲ್ಲ, ನಾನು ಬೇರೆ, ಪಂಚಭೂತಗಳು ಇವು ಅಂತ ಹೇಳಿ ದೂರ ತೋರಿಸ್ತೀವಿ. ಇನ್ನು ಪಂಚಭೂತಗಳ ಚಿಂತನೆ ಅಂತ ಅಂದ್ಕೊಂಡಾಗ ಹೌದು, ಪಂಚಭೂತಗಳಿಂದ ದೇಹ ಉತ್ಪತ್ತಿ ಆಗಿದೆ ಅನ್ಸುತ್ತೆ. ನಿಜವಾಗಿ ನೋಡೋಕೆ ಏನು ಉತ್ಪತ್ತಿ ಆಗಿದೆ? ಪಂಚಭೂತಗಳು ಅಷ್ಟೇ, ಇನ್ನೇನು ಇಲ್ಲವೇ ಇಲ್ಲ. ಇದು
ಈ ದೃಷ್ಟಿಯಲ್ಲಿ ಇದನ್ನು ಯಾವುದನ್ನ ಯಾವತ್ತೋ ಒಂದಿನ ಸಾಹಿತ್ಯ ಅಂತ ಹೇಳಬಾರ್ದು, ಇದನ್ನ ಈಗಲೇ ಇಲ್ಲದೆ ಇರೋದು ಇದು. ಹೀಗೆ ಚಿಂತನೆ ಮಾಡೋಕ್ಕೆ ಹೋದರೆ ಇಲ್ಲದಿರುವಂಥದ್ದನ್ನು ಇದೆ ಅಂತ ಅಂದ್ಕೊಂಡು ಅದೇನೋ ನನ್ನ ಸುಖಕ್ಕೆ ಕಾರಣವಾಗಿದೆ ಅಂಥೇಳಿ ಅದರ ಬಗ್ಗೆ ಆಸೆ ಪಡ್ತಾ ಇದ್ದಾನೆ. ಯಾವಾಗ ತಪ್ಪು ತಿಳುವಳಿಕೆ ಅನ್ನೋದು ಬಂತೋ ಸ್ವರೂಪದ ಬಗ್ಗೆ, ನಾನು ಏನಾಗಿದ್ದೇನೆ ಅನ್ನೋದ್ರ ಬಗ್ಗೆ ನಿಶ್ಚಿತವಾದ ತಿಳುವಳಿಕೆ ಇಲ್ಲದೆ ಇರುವಾಗ ಖಂಡಿತವಾಗಿ ಅದು ಏನೋ ಒಂದು ಎಫೆಕ್ಟ್ ಮಾಡೇ ಮಾಡುತ್ತೆ, ಏನೋ ಒಂದು ಎಫೆಕ್ಟ್ ಮಾಡುತ್ತೆ. ಇಲ್ಲ ನನಗೇನೂ ಗೊತ್ತಾಗಲಿಲ್ಲ ಅನ್ನೋ ರೂಪದಲ್ಲಿ ನೆಲೆ ನಿಲ್ಲಿಸುತ್ತೆ. ಏನೋ ಗೊತ್ತಾಗಲಿಲ್ಲ ಕಣ್ರಿ ನನಗೆ, ಅದು ಒಂದು ತಪ್ಪು ತಿಳುವಳಿಕೆನೆ. ಇನ್ನು ನಂಗೆ ಏನೇನೋ ಗೊತ್ತಾಯಿತು ಅಂತಾನೆ, ನೀನು ನಿನ್ನನ್ನು ಏನೇನೋ ಗೊತ್ತಾಯಿತು ಅಂತ ಹೇಳ್ಕೊಬೇಕಾ? ಇಡೀ ಎಚ್ಚರ ರೂಪದಲ್ಲಿ ತೋರ್ತಾ ಇರೋ ನಾನು, ಇಡೀ ಕನಸಿನ ರೂಪದಲ್ಲಿ ತೋರ್ತಾ ಇರೋ ನಾನು. ಯಾಕೆ? ಕನಸು ನನಗಿಂತ ಬೇರೆ ಏನಿಲ್ಲ, ಅದಂತೂ ಸ್ಪಷ್ಟ. ಹಾಗೆ ಎಚ್ಚರವೂ ಕೂಡ ನಾನಿಲ್ಲದೆ ಎಚ್ಚರ ಸ್ವತಂತ್ರವಾಗಿರೋಲ್ಲ ಅಂತ ಆದ್ದರಿಂದ, ನಾನು ಕನಸನ್ನು ಅನುಭವಿಸುವಾಗ ಎಚ್ಚರ ಇರೋದೂ ಇಲ್ಲ ಅಂತಾದ್ದರಿಂದ, ಈಗ ಎಚ್ಚರವಿದೆ ಅಂದರೆ ನಾನೇ ಎಚ್ಚರ ರೂಪದಲ್ಲಿ ತೋರ್ತಾ ಇರೋದು. ಆದರೆ ಆ ನಾನೇ ಅನ್ನೋವಾಗ ಮತ್ತೆ ಇಲ್ಲಿಗೆ ಬರುತ್ತೆ, ಇದನ್ನು ನಾನು ಅಂದ್ಕೊಳ್ಳುತ್ತೆ. ಹಾಗಂದ್ಕೊಂಡು ಆ ಪರಿಚ್ಛಿನ್ನ ನಾನುವಿನಲ್ಲೇ ಅಭಿಮಾನ ಪಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ತಪ್ಪು ತಿಳುವಳಿಕೆ ಅಂತ ಹೆಸರು. ಆ ತಪ್ಪು ತಿಳುವಳಿಕೆಯಿಂದ ಕಾಮ, ಕಾಮದಿಂದ ಕರ್ಮ. ಇದೆಲ್ಲ ಈ ಕಾಮವೆಲ್ಲಕ್ಕೂ ಅವಿದ್ಯೆಯೇ ಕಾರಣವಾದ್ದರಿಂದ, ಅನಾತ್ಮದಲ್ಲಿರುವ ಆಸಕ್ತಿಯೇ ತಿಳುವಳಿಕೆಯೇ ಕಾರಣವಾದ್ದರಿಂದ, ಅನಾತ್ಮವನ್ನು ನೋಡ್ತಾ ಇರೋದೇ ಕಾರಣ. ಇಲ್ಲದೆ ಇರೋದನ್ನು ನೋಡ್ತಾ ಇದೆಯಲ್ಲ ನೀನು, ಇಲ್ಲದೆ ಇರೋದನ್ನು ನೋಡೋದು, ಇಲ್ಲದೆ ಇರೋದನ್ನು ನೋಡೋದು ಒಂದೇ ಜಾಗದಲ್ಲಿ ಹೊಂದೋದು. ಎಲ್ಲಿ? ತಪ್ಪು ತಿಳುವಳಿಕೆಯಲ್ಲಿ. ಇನ್ನೆಲ್ಲೂ ಇಲ್ಲದೆ ಇರೋದು ನೋಡೋಕ್ಕಾಗಲ್ಲ ನೀವು. ಇಲ್ಲದೆ ಇರೋದು ನೋಡೋದು ಅಂದರೆ ಅದು ತಪ್ಪು ತಿಳುವಳಿಕೆ ಅಂತ ಹೆಸರು. ಆ ತಪ್ಪು ತಿಳುವಳಿಕೆಯಿಂದಾದ ಆಸೆಗಳೆಲ್ಲವೂ ಖಂಡಿತವಾಗಿ ಹೊರಟು ಹೋಗುತ್ತದೆ. ಆದ್ದರಿಂದ ಆಸೆಯೇ ಬಂಧನ. ಆಸೆ ಅನ್ನೋದು ಮನುಷ್ಯನ ಪ್ರವೃತ್ತಿ ನಿವೃತ್ತಿಗಳಲ್ಲಿ ತೊಡಗಿಸುತ್ತೆ. ಪ್ರವೃತ್ತಿ ನಿವೃತ್ತಿಗಳಲ್ಲಿ ತೊಡಗಿಸಿ, ಆ ಪ್ರವೃತ್ತಿ ನಿವೃತ್ತಿಗಳೆರಡು ಕರ್ಮದಿಂದ ಒಂದು ಫಲ ತಂದುಕೊಡುತ್ತೆ. ಫಲದಿಂದ ಒಂದಾನೊಂದು ದೇಹವನ್ನು ತಗೊಂಡು ಅದರಿಂದ ಅನುಭವಿಸ್ಬೇಕಾಗುತ್ತೆ. ಅಯ್ಯೋ ಆಸೆ ಇರಲಿ ಬಿಡ್ರಿ, ಏನು ತೊಂದರೆ ಏನು ಬೇಡಿ, ಆಸೆಯೇ ನಮಗೆ ಜನ್ಮಗಳನ್ನು ಮತ್ತೆ 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 ತಂದುಕೊಡ್ತಾ ಇರುತ್ತದು. ಅಂದ ತುರಿಯನೇ ಆತ್ಮನಾಗಿದ್ದಾನೆ, ತುರಿಯವೇ ನಮ್ಮ ಸ್ವರೂಪ. ತುರಿಯ ಅಂದರು, ಬ್ರಹ್ಮ ಅಂದರು ಎಲ್ಲ ಒಂದೇ, ಪರಮಾತ್ಮ ಅಂದರು ಶಬ್ದಗಳು ಬೇರೆ ಬೇರೆ ಅಷ್ಟೇ. ಪರಮಾತ್ಮನೇ ನಮ್ಮ ಸ್ವರೂಪವಾಗಿದ್ದಾನೆ. ಅವನಲ್ಲಿ, ಪರಮಾತ್ಮನಲ್ಲಿ ಎಚ್ಚರ, ಕನಸು, ನಿದ್ರೆ, ವಿಶ್ವ ತೇಜಸ ಪ್ರಾಜ್ಞರು ಎಂಬ ತಪ್ಪು ತಿಳುವಳಿಕೆಗಳು ಆಗ್ತಾ ಇದೆ ಅಷ್ಟೇ. ತಪ್ಪು ತಿಳುವಳಿಕೆಗಳು, ನಿಜವಾದ ಇಲ್ವೇ ಇಲ್ಲ ಅದು ಅಂತ ಅರ್ಥ ಮಾಡಿಕೊಂಡ್ರೆ ಇನ್ನು ತಪ್ಪು ತಿಳುವಳಿಕೆನೂ ಉಳ್ಕೊಳ್ಳಲ್ಲ. ಇನ್ನು ಹಗ್ಗವನ್ನು ಹಾವು ತಿಳ್ಕೊಂಡ ಅಲ್ಲ, ಹಗ್ಗವನ್ನು ಹಾವು ತಿಳ್ಕೊಂಡಿದ್ದ, ವಾಪಸ್ ಹಗ್ಗ ಅಂತ ತಿಳ್ಕೊಂಡು ಸರಿಯಾಗಿ ತಿಳ್ಕೊಂಡ್ಮೇಲೆ ಈ ತಪ್ಪು ತಿಳುವಳಿಕೆ ಮತ್ತು ಹಾವು ಅನ್ನೋದೆಲ್ಲ ಉಳ್ಕೊಳ್ಳಲ್ಲ. ಇನ್ನು ಅದು ಅಷ್ಟೇ, ಸರಿಯಾದ ತಿಳುವಳಿಕೆಯಲ್ಲಿ ಎಲ್ಲವೂ ಅಡಗೋಗುತ್ತೆ. ಹಾಗೆ ತಿಳ್ಕೊಂಡಾಗ ಇನ್ನು ಆ ಕಾಮಾದಿಗಳು ಅನ್ನೋದು ಉಳ್ಕೊಳ್ಳೋದೇ ಇಲ್ಲ ಅಂತ. ಆದ್ದರಿಂದ ಅದಕ್ಕೆ ಕಾರಣವಾಗಿದೆ ತುರಿಯದ ತಿಳುವಳಿಕೆ. ಅದರಿಂದ ತಿಳುವಳಿಕೆಯೇ ವೇಸ್ಟು ಅಂತ ಹೇಳಬೇಡಿ ನೀವು. ತಿಳುವಳಿಕೆಯೇ ನಿಜವಾದ ಪ್ರಯೋಜನ. ಎಲ್ಲ ಕಡೆಯಲ್ಲೂ ಜ್ಞಾನಕ್ಕೆ ಪ್ರಯೋಜನವೇ ಹೊರತು ಅಜ್ಞಾನಕ್ಕೆ ಪ್ರಯೋಜನ ಇಲ್ಲ. ಅಜ್ಞಾನವೇ ಅನರ್ಥಕ್ಕೆ ಕಾರಣ, ಜ್ಞಾನವೇ ಪ್ರಯೋಜನಕ್ಕೆ ಕಾರಣ. ನಹಿ ತುರೀಯಸ್ಯ ಆತ್ಮತ್ವಾವಗಮೇ ಸತಿ, ನಹಿ ತುರೀಯಸ್ಯ ಆತ್ಮತ್ವಾಗಮೇ ಕಾರಣಮಸ್ತಿ. ಅದಲ್ಲ, ಮೇಲಿಂದ ಇನ್ನು ನಹಿ ತುರೀಯಸ್ಯ ಆತ್ಮತ್ವಾವಗಮೇ ಸತಿ ಅವಿದ್ಯಾ ತೃಷ್ಣಾದಿ ದೋಷಾಣಾಂ ಸಂಭವಃ ಅಸ್ತಿ. ತುರಿಯೇನೋ ತುರಿಯ ಅನ್ನೋ ಶಬ್ದ ನಾಲ್ಕನೆಯದು ಅಂತ ಅಷ್ಟೇ ಅರ್ಥ. ಸಂಸ್ಕೃತದಲ್ಲಿ ಅದು ತುರಿಯ ಅಂತ ಹೇಳ್ತೀವಿ. ನಾಲ್ಕನೆಯದು ಅಂತ. ನಾಲ್ಕನೆಯದು ಅಂದರೆ ಕಲ್ಪಿತವಾದ ಮೂರನ್ನು ಇಟ್ಟುಕೊಂಡು ನಾಲ್ಕನೆಯದು ಅಂತ. ಇದು ಮೂರು, ಅದೊಂದು ನಾಲ್ಕು ಅನ್ನೋ ಅರ್ಥದಲ್ಲಿ ನಾಲ್ಕು ಅಂತ ಅಲ್ಲ. ನಾಲ್ಕನೆಯದು ಅಂತ ಹೇಳ್ತಾ ಇರೋದು ಈ ಮೂರರ ಲಕ್ಷಣಗಳು ಅದಕ್ಕಿಲ್ಲ ಅಂತ. ಎಚ್ಚರ ಅಂತ ಒಂದು ಅವಸ್ಥೆ, ಅದರಲ್ಲಿ ಹತ್ತಿಕೊಂಡಿರುವ ವಿಶ್ವ, ಅದರನ್ನ ನಾನು ಎಚ್ಚರವಾಗಿದ್ದೇನೆ ಅಂತ ಹೇಳೋ ಚೈತನ್ಯ ಇದೆಯಲ್ಲ, ಎಚ್ಚರದಲ್ಲಿ ತೋರಿ ಬರುತ್ತಿರುವ ಚೈತನ್ಯ, ಅದು ವಿಶ್ವ. ಕನಸು ಅನ್ನೋ ಅವಸ್ಥೆ, ಅದರಲ್ಲಿ ಹತ್ತಿಕೊಂಡಿರುವ ತೈಜಸ. ಇದು ನಿದ್ರಾ ಅಂತ ಒಂದು ಅವಸ್ಥೆ, ಅದರಲ್ಲಿ ಹತ್ತಿಕೊಂಡಿರುವ ಪ್ರಾಜ್ಞ.
ಈ ಮೂರರ ಕಲ್ಪನೆಗೂ ಆಧಾರವಾಗಿರೋವನು ಅನ್ನೋ ಅರ್ಥದಲ್ಲಿ ನಾಲ್ಕನೇದು. ಅದಕ್ಕೆ ಮಾಯಾ ಸಂಖ್ಯಾ ತುರೀಯಂ ಅಂತ ಮಂಗಳ ಶ್ಲೋಕದಲ್ಲಿ ಹೇಳಿದ್ದು. ಮಾಯಾ ಸಂಖ್ಯಾ ತುರೀಯಂನು, ಮಾಯಾ ಸಂಖ್ಯಾ ಅಂದರೆ ಕಲ್ಪಿತವಾದ ಮೂರನ್ನ ಇಟ್ಟುಕೊಂಡು ಇದು ಮೂರೂ ಕೂಡ ಇದರಲ್ಲೇ ಕಲ್ಪಿತವಾಗಿದ್ದು ಅಂತ ಹೇಳೋದಕ್ಕೆ ಇವನನ್ನು ನಾಲ್ಕನೇವನು ಅಂತ ಹೇಳಿದ್ದು. ಹಗ್ಗವನ್ನು ಒಂದು 3-4 ಥರ ತಪ್ಪು ತಿಳ್ಕೊಂಡ್ರು, 3 ಥರ ತಪ್ಪು ತಿಳ್ಕೊಂಡ್ರು ಅಂತ ಇಟ್ಕೊಳ್ಳಿ. ಆ ಹಗ್ಗ ಕಣೋ ನಾಲ್ಕನೇದು ಅಂತ ಹೇಳೋ ಥರ, ಆ ಅರ್ಥದಲ್ಲಿ 4. ಅದರಿಂದ ತುರೀಯನನ್ನ ಆತ್ಮವಾಗಿದೆ ಅಂತ ತಿಳ್ಕೊಂಡಾಗ ತುರೀಯನೇ 3 ಅವಸ್ಥೆಗಳಿಗೆ ಆಧಾರವಾಗಿರೋದೇ ನಮ್ಮ ನಿಜವಾದ ಸ್ವರೂಪ. 3 ಅವಸ್ಥೆಗಳ ರೂಪದಲ್ಲಿ ತೋರುವುದು ನಮ್ಮ ನಿಜ ರೂಪ ಅಲ್ಲ. 3 ಅವಸ್ಥೆಗಳಿಗೂ ಆಧಾರವಾಗಿ ಶುದ್ಧವಾಗಿರುವುದೇ ನಮ್ಮ ನಿಜ ಸ್ವರೂಪ ಅಂತ ಅರ್ಥ ಮಾಡಿಕೊಂಡಾಗ ಈ ಅವಿದ್ಯೆ, ತಪ್ಪು ತಿಳುವಳಿಕೆ, ಅದರಿಂದ ಆಸೆ, ಇವೇ ಮೊದಲಾದ ಯಾವ ದೋಷಗಳು ಇರುವುದಿಲ್ಲ. ಈ ದೋಷಗಳು ಇರೋದೇ ಪ್ರಪಂಚ ಅಂದರೆ ಸಂಸಾರ ಅಂದರೆ ಮತ್ತೆ ಮತ್ತೆ ಸುತ್ತಾ ಇರೋದು ಯಾವುದೋ ಅದು ಸಂಸಾರತೀತಿ ಸಂಸಾರ ಅಂತ. ಸಂಸಾರ ಅಂದ್ರೇನು? ಮತ್ತೆ 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 ನಮಗೆ ಯಾವ್ಯಾವ್ದು ಬರ್ತಾ ಇದೆಯೋ ಅದು. ಯಾವ್ಯಾವ್ದು ಬರ್ತಾ ಇದೆ ಅಂದರೆ ಕಾಮಾದಿಗಳು ಮತ್ತೆ ಮತ್ತೆ ಬರ್ತಾ ಇದೆ. ಹೊಟ್ಟೆ ಹಸುವು, ಬಾಯಾರಿಕೆ, ಶೀತ ಉಷ್ಣ, ರೋಗಾದಿಗಳು ಇವೆಲ್ಲ ಬರ್ತಾ ಇದೆ. ಇದಿಷ್ಟಕ್ಕೂ ಸಂಸಾರ ಅಂತ ಹೆಸರು. ಈ ಸಂಸಾರ ಯಾವುದ್ರ ಮೇಲೆ ನೆಲೆ ನಿಂತಿದೆ ಅಂದರೆ ತಪ್ಪು ತಿಳುವಳಿಕೆಯ ಮೇಲೆ. ಯಾವುದರ ತಪ್ಪು ತಿಳುವಳಿಕೆ ಮೇಲೆ? ನಮ್ಮ ಸ್ವರೂಪದ ತಪ್ಪು ತಿಳುವಳಿಕೆಯ ಮೇಲೆ. ಆ ಸ್ವರೂಪವನ್ನೇ ನಾವಾಗಿರುವುದನ್ನೇ ತುರಿಯ ಅಂತ ಹೇಳ್ತಾ ಇರೋದು. ಹಾಗೆ ಆ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಅದರ ತಪ್ಪು ತಿಳುವಳಿಕೆ ತಾನೇ ಇವೆಲ್ಲ, ಇವುಗಳಿನ್ನೂ ಇರೋದೇ ಇಲ್ಲ, ಯಾವ ದೋಷವೂ ಇರೋಲ್ಲ. ಸರಿ, ಈಗ ಹೇಳಿಬಿಟ್ರೆ ಸ್ವರೂಪವನ್ನು ತಿಳಿದುಕೊಂಡರೆ ಯಾವ ದೋಷವೂ ಇರೋಲ್ಲ ಅಂತ. ಆದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ? ಕಷ್ಟ ಅಲ್ವಾ ಅದು? ಅಂದರೆ ನಚ ತುರೀಯಸ್ಯ ಆತ್ಮತ್ವಾನವಗಮೆ ಕಾರಣಂ ಅಸ್ತಿ. ಇನ್ನು ನಮ್ಮ ಸ್ವರೂಪವನ್ನು ನಾವಾಗಿದ್ದೇವೆ ಅಂತ ತಿಳ್ಕೊಳ್ಳದೆ ಇರೋದಕ್ಕೆ ಕಾರಣ ಇಲ್ಲ. ನಮ್ಮನ್ನ ನಾವು ನಾವಾಗಿದ್ದೇವೆ ಅಂತ ತಿಳ್ಕೊಳ್ಳದೆ ಇರೋದಕ್ಕೆ ಕಾರಣ ಏನಪ್ಪ ಹೇಳ್ತೀಯ ನೀನು? ನಮ್ಮ ಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂದರೆ ಏನು ಹೇಳ್ಬೇಕು ಇದಕ್ಕೆ? ನಿನಗೆ ಉಳಿದಿದ್ದು ಗೊತ್ತಾಗತ್ತಂತೆ, ನಿನಗೆ ನೀನೇ ಗೊತ್ತಿಲ್ವಂತೆ. ನನಗೆ ನಾನು ಗೊತ್ತಿಲ್ಲ ಎಂದು ಹೇಳುವುದಕ್ಕೆ ಯಾವ ಕಾರಣವೂ ಇಲ್ಲ. ಈ ಕಾರಣದಿಂದ ನನಗೆ ನಾನು ಗೊತ್ತಿಲ್ಲ, ಆ ಕಾರಣದಿಂದ ನನಗೆ ನಾನು ಗೊತ್ತಿಲ್ಲ, ನೀ ಏನೂ ಹೇಳಕ್ಕೆ ಬರಲ್ಲ. ನಮ್ಮ ಸ್ವರೂಪವನ್ನು ನಾವು ನಾವಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದಕ್ಕೆ ಯಾವ ಕಾರಣವೂ ಇಲ್ಲ. ನಿನ್ನೆ ನೈಷ್ಕರ್ಮ ಸಿದ್ಧಲು ಓದ್ತಿದ್ವಲ್ಲ, ಅದರಲ್ಲಿ ಅವರು ಆಚಾರ್ಯರು ಹೇಳೋದು ಶ್ಲೋಕ ಮರ್ತೋಯ್ತು. ಜ್ಞಾನ ಸ್ವರೂಪನಾದ ಪರಮಾತ್ಮನಲ್ಲಿ ಅತಿ ದುಸ್ಥೋ ಪ್ರಬೋಧೋತ್ರ ಆತ್ಮೈವಾಸ್ಯ ಪ್ರಬುದ್ಧತ. ಆತ್ಮನು ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪನಾದ ಆತ್ಮನಲ್ಲಿ ಅಜ್ಞಾನ ಕಷ್ಟಪಟ್ಕೊಂಡಿದೆಯೇ ಹೊರತು ನಮಗೆ ಜ್ಞಾನ ಪಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇದೆ. ಎಷ್ಟು ಕಷ್ಟ ಅನ್ರಿ, ಪ್ರಪಂಚದ ಆಸೆ ಎಲ್ಲ ಬಿಟ್ಟು ಪರಮಾತ್ಮನ ಧ್ಯಾನದಲ್ಲೇ ಮುಳುಗಿ ಆ ತತ್ವ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ರಿ ಅಂತ ಅನ್ನಿಸ್ತಾ ಇದೆ. ಆಚಾರ್ಯರಿಗೆ ಈ ಆತ್ಮನಲ್ಲಿ ಅಜ್ಞಾನ ಕಷ್ಟಪಟ್ಕೊಂಡಿದೆ ಕಣ್ರೋ, ಅದು ಇರೋಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಅದನ್ನು ನಾವು ಆಸೆಯಿಂದ ಹಿಡ್ಕೊಂಡಿದ್ದೀವಿ. ಅದಕ್ಕೆ ಅವರು ನಾಸಾಗ್ರೆ ಬದರಯ್ಯಥ ಅಂತ ಬರೆದ್ರು. ಹೇಗೆ ಇದ್ಕೊಂಡಿದೆ ಇದು? ಈ ಅಜ್ಞಾನ ಆತ್ಮನಲ್ಲಿ ಹೇಗೆ ಇದ್ಕೊಂಡಿದೆ ಅಂದರೆ ನೀನು ಹಿಡ್ಕೊಂಡಿದೀಯಾ ಇದ್ಕೊಂಡಿದೆ ಅಂದರು. ನಾನು ಹೇಗೆ ಹಿಡ್ಕೊಂಡಿದ್ದೀನಿ ಅಂದರೆ ಮೂಗಿನ ಮೇಲಿರುವಂತಹ ಒಂದಾನೊಂದು ರೌಂಡ್ ಆದ ವಸ್ತು. ಮೂಗಿನ ಮೇಲೆ ಒಂದು ಬದರಿಕಾಯಿ ಅಥವಾ ಎಗ್ಜಿಕಾಯಿ, ನೆಲ್ಲಿಕಾಯಿ ಇಟ್ಕೊಂಡ. ಅದು ಹೇಗಿದೆಯಪ್ಪ ಮೂಗಿನ ಮೇಲೆ? ನೀನು ಅದನ್ನು ಹಿಡ್ಕೊಂಡಿರೋರಿಗೆ ಮಾತ್ರ ಅದು ಇರುತ್ತೆ ಹೊರತು ಇಲ್ಲಾಂದ್ರೆ ಇರಲ್ಲ ಅದು. ಅದರಿಂದ ಜ್ಞಾನ ಸ್ವರೂಪನಾದ ಆತ್ಮನಲ್ಲಿ ಅಜ್ಞಾನವನ್ನು ಇರಿಸ್ಕೊಂಡಿದ್ದೀವಿ ನಾವು. ನಮಗೆ ಅಜ್ಞಾನ ಇದೆ. ನಾವು ಅಂದರೆ ದೇಹಾದಿಗಳು, ನಾವು ಅಂದರೆ ಪ್ರಪಂಚ, ಈ ಪ್ರಪಂಚ ನಮ್ಮ ಪ್ರಪಂಚ ತುಂಬ ಚೆನ್ನಾಗಿದೆ ಅಂತೇಳಿ ನಾವು ಅದನ್ನು ಹಿಡ್ಕೊಂಡು ಇರಿಸ್ಕೊಂಡಿದ್ದೀವಿ ಹೊರತು ಇಲ್ಲ ಅಂತ ಅದು ಕಷ್ಟಪಡ್ತಾ ಇದೆ ಬಿಡ್ರು ಅನ್ನೋನ್ನ ನಾನು ಹೊರಟೋಗ್ತೀನಿ ಅಂತ ನಾವು ಮಾತ್ರ ಬಿಡ್ತಾ ಇಲ್ಲ. ಬಾಬಾ ಮನುಷ್ಯ ನಿಜವಾಗ್ಲೂ ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ ಇಲ್ಲಿ ತೋರಿಸ್ತಾರೆ. ಅದರಿಂದ ತುರೀಯನನ್ನು, ಬ್ರಹ್ಮವನ್ನು, ಆತ್ಮನನ್ನು ನಾನಾಗಿದ್ದೇನೆ ಅಂತ ತಿಳ್ಕೊಳ್ಳದೆ ಇರೋದಕ್ಕೆ ಅನವಗಮೆ, ಹಾಗೆ ತಿಳುವಳಿಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣವೇ ಇಲ್ಲ. ನಾನು ಬ್ರಹ್ಮವೇ, ಆತ್ಮನೇ, ಪರಮಾತ್ಮನೇ ಅಷ್ಟೇ. ಅದು ಬಿಟ್ಟು ಅದು ಆಗ್ತಾ ಇಲ್ವಲ್ಲ ಅಂದರೆ
ಹಿಡ್ಕೊಂಡಿದೀಯಾ, ಯಾವುದನ್ನೋ ಒಂದನ್ನು ಹಿಡ್ಕೊಂಡಿದೀಯಾ, ನನಗೆ ಬೇಕು ಅಂತ ಹಿಡ್ಕೊಂಡಿದೀಯಾ. ಆ ಬೇಕು ಅಂತ ಹಿಡ್ಕೊಂಡಿರೋದೇ ನಿನ್ನ ಎಲ್ಲ ಅನರ್ಥಕ್ಕೂ ಕಾರಣ ಮಾಡ್ತಾ ಇದೆ. ಯಾವುದನ್ನು ಬೇಕು ಅಂತ ಹಿಡ್ಕೊಂಡಿದ್ದಾನೆ? ಮೊದಲು ಬುದ್ಧಿ ಬೇಕು ಅಂತ ಹಿಡ್ಕೊಂಡ, ಆ ಬುದ್ಧಿ ಲಿಂಗ ಶರೀರವನ್ನು ಹಿಡ್ಕೊಂಡ, ಅದರಿಂದ ಸ್ಥೂಲ ಶರೀರವನ್ನು ಹಿಡ್ಕೊಂಡ, ಇಡೀ ಪ್ರಪಂಚವನ್ನು ಹಿಡ್ಕೊಂಡ. ನನಗೆ ಬೇಕು ಅಂತ ನೀನು ಹಿಡ್ಕೊಂಡಿರೋದು ಬಿಡು. ಈ ಕನಸನ್ನು ಹೇಗಪ್ಪ ಹಿಡ್ಕೊಂಡೆ ನೀನು? ನಾನು ನೋಡೋವರೆಗೆ ಹಿಡ್ಕೊಂಡೆ. ಹೇಗಪ್ಪ ಬಿಟ್ಟೆ? ನಂಗೆ ಬೇಡ ಅನ್ನಿಸ್ತು ಬಿಟ್ಟೆ, ಅಷ್ಟೇ. ಕನಸಿನಲ್ಲಿ ಅಂಥ ಶರೀರ ತೋರ್ತು, ನಾನು ಅಂದ್ಕೊಂಡ, ವ್ಯವಹಾರ ಮಾಡ್ದ, ಅಲ್ಲೂ ಮದುವೆ ಮುಂಜಿ ಎಲ್ಲ ಆಯಿತು, ಮಕ್ಕಳಾಯಿತು, ಏನಾಗಲಿಲ್ಲ, ಎಲ್ಲ ಆಯಿತು. ಹೇಗೆ ಬಿಟ್ಟೆ ನೀನು? ಬಿಟ್ಟ. ಹೇಗೆ ಬಿಟ್ಟೆ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆ? ಇಲ್ಲದೆ ಇರೋದೇ ಅದು. ಬಿಟ್ಟಾಗ ಅದ್ರ ಬಗ್ಗೆ ಏನು ತಿಳುವಳಿಕೆ ಬಂತು? ಯಾವಾಗಲೂ ಇರಲಿಲ್ಲ ಅಂತ ತಾನೇ ತಿಳುವಳಿಕೆ ಬಂದಿದ್ದು. ಆದ್ದರಿಂದ ಅದನ್ನು ಹೇಗೆ ಬಿಟ್ಟೆ ಅನ್ನೋ ಪ್ರಶ್ನೆನೇ ಬರಲ್ಲ. ಹೇಗಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಇಂಥ ಕನಸು ಹೇಗ್ರಿ ತೋರ್ತು? ಇಲ್ಲದೆ ಇರೋದು ಹೇಗೆ ತೋರ್ತು ಅಂತ ಪ್ರಶ್ನೆ ಮಾಡಬೇಕೈತೆ ಹೊರತು ಇಂಥ ಕನಸು ಹೇಗ್ರಿ ಬಿಟ್ಟು ಹೋಯ್ತು ಅಂತ ಯಾರೂ ಕೇಳಲ್ಲ. ಹಾಗೆ ಈ ಪ್ರಪಂಚವು ಇದು ಕನಸೇ, ಕನಸಿಗೆ ಸಮಾನ. ಈ ದೇಹೇಂದ್ರಿಯ ಮನೋಬುದ್ಧಿಗಳ ಸಹಿತವಾದ ಈ ಪ್ರಪಂಚ ಸುಮ್ಮನೆ ನಾವು ಹಿಡ್ಕೊಂಡಿದ್ದೀವಿ ಇದೆ. ನೀನು ಬಿಟ್ಟ ಕ್ಷಣದಲ್ಲಿ ಇರಲ್ಲ. ಬಿಡೋದಾದ್ರೆ ಬಿಡು, ಹಿಡ್ಕೋತೀನಿ ಅಂದರೆ ಹಿಡ್ಕೋ, ಅಷ್ಟೇ. ಯಾರೇನು ಮಾಡೋಕ್ಕಾಗಲ್ಲ. ಸರ್ವೋಪನಿಷದಾಂ ತಾದರ್ಥ್ಯೇನ ಉಪಕ್ಷಯಾತ್. ಸರ್ವೋಪನಿಷದಾಂ ತಾದರ್ಥ್ಯೇನ ಉಪಕ್ಷಯಾತ್. ನಾನು ತುರಿಯನು ನಾನಾಗಿದ್ದೇನೆ, ಬ್ರಹ್ಮವೇ ನಾನಾಗಿದ್ದೇನೆ ಅಂತ ತಿಳ್ಕೊಳ್ಳದೆ ಇರೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಯಾವ ಕಾರಣವೂ ಇಲ್ಲ. ಯಾಕೆ ಅಂದರೆ ಉಪನಿಷತ್ತುಗಳಲ್ಲೂ ಅದನ್ನೇ ಉಪದೇಶ ಮಾಡ್ತಾ ಇರೋದು. ಎಲ್ಲ ಉಪನಿಷತ್ತುಗಳು, ಸರ್ವೋಪನಿಷದ ಎಲ್ಲ ಉಪನಿಷತ್ತುಗಳು ಅದಕ್ಕೋಸ್ಕರವಾಗಿಯೇ ಉಪಕ್ಷಯಾತ್ ಅಂದರೆ ಸಮನ್ವಯವಾಗಿವೆ, ಸೇರಿಕೊಂಡಿವೆ, ಮುಗಿಸುತ್ತಿವೆ. ಪ್ರತಿಯೊಂದು ಉಪನಿಷತ್ತು ತತ್ವದ ತಿಳುವಳಿಕೆಯಲ್ಲಿ ಮುಗಿದು ಹೋಗ್ತಾ ಇದೆ. ಅದನ್ನು ತಿಳಿಸೋಕ್ಕೋಸ್ಕರನೇ ಬಂದಿವೆ. ಪ್ರತಿಯೊಂದು ಉಪನಿಷತ್ತಿನಲ್ಲೂ ವೇದ, ಇಡೀ ವೇದ, ಸರ್ವೇ ವೇದ ಯತ್ಪದಮಾಮನಂತೆ, ಇಡೀ ವೇದವು ಕರ್ಮದ ಮೂಲಕವಾಗಿ ಆಗಲಿ, ಉಪಾಸನಾ ಮೂಲಕವಾಗಿ ಆಗಲಿ, ತತ್ವವನ್ನು ನೇರವಾಗಿ ತಿಳಿಸೋದ್ರ ಮೂಲಕವಾಗಿ, ಈ ತತ್ವವನ್ನು ತಿಳಿಸೋದ್ರಲ್ಲೇ ಅವ್ರಿಗೆ ತಾತ್ಪರ್ಯ ಇದೆಯಾ ಹೊರತು ಬೇರೆ ಯಾವುದರಲ್ಲೂ ತಾತ್ಪರ್ಯ ಇಲ್ಲ. ಇಷ್ಟು ತತ್ಪರತೆಯಿಂದ ಎಲ್ಲ ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಅದನ್ನೇ ತಿಳಿಸ್ತಾ ಇರೋವಾಗ ನಾವು ಮಾತ್ರ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನು ಹೇಗಪ್ಪ ಗೊತ್ತು ಮಾಡಿಸ್ಬೇಕು? ಅದು ಬೈದು ಬಿಡ್ತಾರೆ ಇವರು. ನೈಷ್ಕರ್ಮ ಸಿದ್ಧಿಗೆ ಇದೆ, ಇದೆಲ್ಲ ಮುಗಿದ್ಮೇಲೆ ನೈಷ್ಕರ್ಮ ಸಿದ್ಧಿ ಅಲ್ಲಿ ಬೈಸ್ಕೊಳಕ್ಕೆ ಬರ್ಬೇಕಲ್ಲಿಗೆ. ಇಷ್ಟು ಹೇಳಿದ ಮೇಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಮಣ್ಣು ಹೆಂಟೆ ಕಣೋ ನೀನು ಅಂತ ಬೈತಾರೆ ಅವರು. ಮಣ್ಣು ಹೆಂಟೆ ಈ ರೂಪದಲ್ಲಿ ನಿಂತಿದೆಯೇ ಹೊರತು ಇದು ಯಾವ ಮನುಷ್ಯನೂ ಅಲ್ಲ. ಲೋಷ್ಟಂ ನರಸಮಾಕೃತಿ ಅಂತ ಬೈದ್ಬಿಟ್ರು. ಯಾಕೆಂದರೆ ಅಲ್ಲಿ ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿ. ಇಷ್ಟೊಂದು ಉಪದೇಶ ಮಾಡಿದ್ದಾಯಿತು. ಏನು ಅಂತ ಉಪದೇಶ ಮಾಡಿದ್ದು? ನೀನು ಅರಿವಿನ ಸ್ವರೂಪನಾಗಿದ್ದೀಯಾ ಅಂತ. ಅರಿವಿನ ಸ್ವರೂಪನಾಗಿದ್ದೀಯಾ ಅಂತ ಉಪದೇಶ ಮಾಡಿದರೆ ನನಗೆ ಅರಿವಾಗ್ತಾ ಇಲ್ವಲ್ಲ ಅಂದರೆ ಆ ಶಬ್ದಕ್ಕೆ ಅರ್ಥ ಏನು? ನೀನು ಅರಿವಿನ ಸ್ವರೂಪ, ಅರಿವಿನ ಸ್ವರೂಪಕ್ಕೆ ಅರಿವಾಗಲ್ವಾ? ಸೂರ್ಯನಿಗೆ ಬೆಳಗಕ್ಕಾಗಲ್ವಾ? ಆದರೆ ಸೂರ್ಯ ಯಾವತ್ತಾರು ನನಗೆ ಬೆಳಗಕ್ಕೆ ಆಗ್ತಾ ಇಲ್ವಲ್ಲ ಅಂದರೆ ಏನು ಹೇಳೋದು? ತಪ್ಪು ತಿಳ್ಕೊತಾ ಇದೆಯಾ ಸೂರ್ಯ? ನಿನ್ನ ಬೆಳಕಲ್ಲೇ ಕಣೋ ನಾವೆಲ್ಲ ಇರೋದು. ನೀನು ನಾನು ಬೆಳಗಕ್ಕಾಗ್ತಾ ಇಲ್ಲ, ನೀನು ಎಷ್ಟು ಸಲ ಅಂತ ಹೇಳಿದ್ರು ಅದು ಬಾಯಿ ಮಾತಾಗತ್ತೆ ಹೊರತು ನೀನೇ ಬೆಳಗ್ತಾ ಇರೋದು ಅಲ್ವಾ? ಹಾಗೆ ಅರಿವಿನ ಸ್ವರೂಪನೇ ನಾನು. ಈಗ ನನಗಿದು ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಗೊತ್ತಾದ್ಮೇಲೆ ನಾನಲ್ಲ ಅದು. ಹಾಗೆ ಅರಿವಿನ ಸ್ವರೂಪನೇ ನೀನು ಒಂದು ಉಪದೇಶ ಮಾಡಿದ್ಮೇಲೂ ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಅಂದರೆ ಇನ್ನು ಹೇಗೆ ಉಪದೇಶ ಮಾಡೋದು ಅವನಿಗೆ? ಇನ್ನು ಬೇರೆ ಒಂದು ಪ್ರಕಾರ ಇದೆಯಾ ಉಪದೇಶ ಮಾಡೋಕ್ಕೆ? ಸರ್ವೋಪನಿಷತ್ತುಗಳು ಅದರಲ್ಲಿಯೇ ಅದಕ್ಕೋಸ್ಕರವಾಗಿ ಅಂತ ತಾದರ್ಥ್ಯೇನ, ತದರ್ಥಸ್ಯ ಭಾವ ತಾದರ್ಥ್ಯಂ ತೇನ, ಅದಕ್ಕೋಸ್ಕರವಾಗಿ ಆ ತತ್ವವನ್ನು ತಿಳಿಸುವುದರಲ್ಲಿಯೇ ಅದರ ಮೂಲಕವಾಗಿಯೇ ಕ್ಷಯವಾಗುತ್ತಿವೆ. ಅಂದರೆ ಅಲ್ಲಿಗೆ ಎಂಡ್ ಆಗ್ತಾ ಇವೆ ಅಂದರೆ ಅವುಗಳ ಉದ್ದೇಶ ಅದೇನೆ. ಯಾವುದರ ಈಗ ಅದರಲ್ಲಿ ಎಂಡಲ್ಲಿ ನೋಡ್ಬೇಕು ನೀವು ಅದೇನು ಹೇಳ್ತಾ ಇದೆ ಅಂತ. ಲಾಸ್ಟಲ್ಲಿ ಯಾವುದರಲ್ಲಿ ಮುಗಿಸುತ್ತೋ ಅದ್ರ ತಾನೇ ಅದರ ವಿಷಯ. ಶುರು ಮಾಡಿಕೊಳ್ಳೊಂದು ಒಂದು ವಿಷಯ ಶುರು ಮಾಡಿಕೊಳ್ಳುತ್ತೆ ಉಪಕ್ರಮ. ಉಪಸಂಹಾರ ಏನಿದೆ ನೋಡಿದರೆ ಎಲ್ಲ ಉಪನಿಷತ್ತುಗಳ ಉಪಸಂಹಾರದಲ್ಲಿ ನೀನು ಬ್ರಹ್ಮನೇ ಆಗಿದ್ದೀಯಾ ಅನ್ನೋದರಲ್ಲೇ ನಿಲ್ಲಿಸ್ತಾ ಇವೆ. ಹೇಗೆ ಅಂದರೆ ತತ್ವಮಸಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಬ್ರಹ್ಮ
ತತ್ ಸತ್ಯಂ ಸ ಆತ್ಮ ತತ್ಸತ್ಯಂ ಸ ಆತ್ಮ ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಯತ್ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಸಬಾಹ್ಯಾಭ್ಯಂತರೋ ಹ್ಯಜಃ ಸಬಾಹ್ಯಾಭ್ಯಂತರೋ ಹ್ಯಜಃ ಆತ್ಮೈವೇದಕೋ ಸರ್ವಂ ಇತ್ಯಾದೀನಾಂ. ಆತ್ಮವೇದಕಂ ಸರ್ವಂ ಇತ್ಯಾದೀನಾಂ. ಛಾಂದೋಗ್ಯದಲ್ಲಿ ತತ್ವಮಸಿ ತತ್ವಮಸಿ ಅಂತ ಹೇಳಿ ಶ್ವೇತಕೇತು 9 ಸಲ ಉಪದೇಶ ಬರುತ್ತೆ. ಶ್ವೇತಕೇತುನ ನಿಮಿತ್ತ ಮಾಡಿಕೊಂಡು ನಮಗೆ ಉಪದೇಶ. ತತ್ ಅಂದರೆ ಆ ಜಗತ್ ಕಾರಣವಾದ ಬ್ರಹ್ಮ ಸತ್. ಸತ್ ಎಂಬುದು ಜಗತ್ತಿಗೆ ಕಾರಣವಾದದ್ದು ಅಂತ ಶುರು ಮಾಡಿಕೊಂಡು ಅದು ಅಂತ ಹೇಳ್ತು. ಅಲ್ಲಿ ಆಚಾರ್ಯರು ಈಗ ಒಂದು ಕಥೆ ಹೇಳಕ್ಕೆ ಶುರು ಮಾಡ್ತಾನೆ. ಶ್ರೀರಾಮನು ದಶರಥನ ಮಗನು, ಶ್ರೀರಾಮನು ಕೌಸಲ್ಯ ಮಗನು, ಶ್ರೀರಾಮನು ಸೀತೆಯನ್ನು ಮದುವೆ ಮಾಡಿಕೊಂಡನು ಅಂಥೇಳಿ ಅವನು ಕಾಡಿಗೆ ಹೋದನು. ಅವನು ಖರದೂಷರನನ್ನು ಸಂಹಾರ ಮಾಡಿದನು. ಅವನು ರಾವಣನನ್ನು ಸಂಹಾರ ಮಾಡಿದನು. ಅಂದರೆ ಅವನು ಅಂದರೆ ಯಾರಿದೆ? ಶ್ರೀರಾಮ. ಶುರುಲ್ ಯಾರು ಹೇಳಿದ್ನೋ ಅವನೇ ತಾನೆ. ಹೌದು. ಹಾಗೆ ಸತ್ ಎಂಬುದು ಇಡೀ ಜಗತ್ತಿಗೆ ಕಾರಣವಾದದ್ದು. ಆ ಸತ್ ಎಂಬುದು ತೇಜೋ ಬಣ್ಣಗಳನ್ನು, ತೇಜಸ್ಸು, ಒಪ್ಪು, ಅನ್ನ ಅಂದರೆ ಭೂಮಿ, ಇವೆಲ್ಲವನ್ನು ಸೃಷ್ಟಿಸಿ ಆ ಸತ್ ಎಂಬುದೇ ಇಡೀ ಜಗತ್ತಿನಲ್ಲಿರುವ ಎಲ್ಲ ರೂಪದಲ್ಲೂ ತೋರಿಕೊಂಡು ಅದು ನೀನೇ ಆಗಿದ್ದೀಯಾ ಅಂತ ಹೇಳ್ತಾ ಇದೆ ಉಪದೇಶದಲ್ಲಿ. ಸತ್ಯಂಬುದು ಇಡೀ ಜಗತ್ತಿಗೆ ಕಾರಣವಾದದ್ದು ಅಂತ ತಗೊಂಡು ಬಂದು ಆ ಸತ್ಯ ಎಲ್ಲವನ್ನೂ ಸೃಷ್ಟಿ ಮಾಡಿ ಆ ಸತ್ಯ ಈ ದೇಹಾದಿಗಳ ರೂಪದಲ್ಲಿ ತೋರಿಕೊಂಡು ಅದೇ ಇಲ್ಲಿ ಒಳಗೆ ಹೊಕ್ಕಿ ಅದೇ ನೀನಾಗಿದ್ದೀಯಾ ಅಂತ ಉಪದೇಶ ಮಾಡ್ತಾ ಇರೋವಾಗ, ಅಂದರೆ ಜಗತ್ಕಾರಣನಾದ ಬ್ರಹ್ಮವೇ ನೀನು. ಜಗತ್ ಕಾರಣ ಅಂತ ಹೇಳಿದ್ರಿಂದಲೇ ಜಗತ್ತಿನ ಸಂಬಂಧ ನಿನಗೇನಿಲ್ಲ. ನಿನಗೆ ಬೇಕು ನೀನು ಸೃಷ್ಟಿ ಮಾಡ್ಕೊಂಡಿದ್ದೀಯ, ಅದಿದೆ. ಜಗತ್ತಿಗೆ ನಿನ್ನನ್ನು ಬಿಟ್ಟು ಬೇರೆ ಇರೋಕ್ಕೆ ಅದಕ್ಕೇನಿಲ್ಲ ಅಂಥೇಳಿ ಉಪದೇಶ ಹಾಗೆ ಮಾಡ್ತಾ ಇದೆ. ಈ ಆತ್ಮನೇ ಬ್ರಹ್ಮವು. ಈ ಆತ್ಮ ಹತ್ತಿರದಲ್ಲಿರೋದನ್ನು ಅಭಿನಯನ ನಿರ್ದಿಶತಿ ಅಂತ ಇದರಲ್ಲಿ ಬರೆದ್ರು ಐತ್ರೇಯದಲ್ಲಿ ಅಲ್ವಾ. ಅಭಿನಯ ಮಾಡಿ ತೋರಿಸ್ತಾ ಇದೆ ಇದೇ ಬ್ರಹ್ಮ ಅಂಥೇಳಿ. ಅಭಿನಯ ಮಾಡಿ ತೋರಿಸೋದು ಅಂದರೆ ಇದರಲ್ಲಿ ಡ್ಯಾನ್ಸಲ್ಲಿ ತೋರಿಸ್ಬೇಕಲ್ಲಪ್ಪ, ಅಭಿನಯ ಮಾಡಿ. ಹಾಗೆ ಈ ಆತ್ಮನೇ ಬ್ರಹ್ಮ ಅಂತ ಈ ಅನ್ನೋ ಶಬ್ದ ಅತ್ಯಂತ ಹತ್ತಿರದಲ್ಲಿರೋದನ್ನು ಹೇಳುತ್ತೆ. ಆ ಆತ್ಮ ಅನ್ನೋ ಶಬ್ದ ನಾನು ಅನ್ನೋದನ್ನು ಹೇಳುತ್ತೆ. ಹತ್ತಿರದಲ್ಲಿರುವ ನಾನು ಅಂದರೆ ಅದು ಇದೆಲ್ಲ ದೂರವಾದ ನಾನು. ದೇಹ ಇಂದ್ರಿಯಗಳಿಗಿಂತ ದೂರವಾದದ್ದು. ಅದರಿಂದ ಇಂದ್ರಿಯಗಳಲ್ಲಿರುವ ನಾನು ಸ್ವಲ್ಪ ಹತ್ತಿರ, ಮನಸ್ಸಿನಲ್ಲಿ ತೋರಿ ಬರುವ ನಾನು ಇನ್ನೂ ಹತ್ತಿರ, ಬುದ್ಧಿಯಲ್ಲಿ ತೋರಿ ಬರುವ ನಾನು ಇನ್ನೂ ಹತ್ತಿರ. ಆದರೆ ಬುದ್ಧಿಯನ್ನು ಸಾಕ್ಷಿಯಾಗಿ ಬುದ್ಧಿಗೆ ಇದು ಗೊತ್ತಾಯಿತು ಗೊತ್ತಾಗಲಿಲ್ಲ ಅಂತ ಎರಡನ್ನೂ ಬೆಳಗುತ್ತಿರುವ ನಾನು ನಿಜವಾದ ಹತ್ತಿರವಾದ ನಾನು. ಆ ನಾನು ಕೇವಲ ಬುದ್ಧಿಗೆ ಸಾಕ್ಷಿಯಾಗಿದೆ ಅಂದರೂ ಒಂದು ಬುದ್ಧಿಗೆ ಸಾಕ್ಷಿ ಅಲ್ಲ, ಅದು ಬುದ್ಧಿ ಅನ್ನೋದು ಎಲ್ಲದಕ್ಕೂ ಅದು ಸಾಕ್ಷಿ. ಅದು ಆದ್ದರಿಂದ ಅದು ಸರ್ವವ್ಯಾಪಕವಾದ ಬ್ರಹ್ಮವೇ ಆಗಿದೆ ಅಂಥೇಳಿ ಹಾಗೆ ಅತ್ಯಂತ ಹತ್ತಿರದಿಂದ ಉಪದೇಶ ಮಾಡ್ತಾ ಇದೆ. ಅದು ಸತ್ಯವಾಗಿದೆ, ಅದೇ ಆತ್ಮನೋ. ಮತ್ತೆ ಛಾಂದೋಗ್ಯದ್ದು ಅದು ಅಲ್ಲಿ ತತ್ವಮಸಿ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಹಾಗೆ ಬರೋದದು. ಐತದಾತ್ಮ್ಯಮಿದಗೋ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂಥೇಳಿ ಉಪದೇಶ. ಆ ತತ್ ಅಂದರೆ ಜಗತ್ಕಾರಣವಾದದ್ದೇ ಸತ್ಯವಾದದ್ದು, ಅದೇ ಆತ್ಮವಾದದ್ದು, ಅದೇ ನಮ್ಮ ಸ್ವರೂಪ. ಯಾವುದು? ನೇರಾಗಿ ಪರೋಕ್ಷವಲ್ಲದೆ ಅಪರೋಕ್ಷಾತ್. ಸಾಕ್ಷಾತ್ ಅಂದರೆ ಇಂದ್ರಿಯಗಳಿಗೆ ಅಂತಲ್ಲ, ನೇರಾಗಿ ನಾನೇ ಆಗಿ ಅತ್ಯಂತ ಹತ್ತಿರದಿಂದ ತಿಳಿದು ಬರ್ತಾ ಇದೆಯಲ್ಲಪ್ಪ. ನಮಗೆ ಸಾಕ್ಷಾತ್ ಅನ್ನೋ ಶಬ್ದ ಏನು ಹೇಳ್ತೀವಿ ಅಂದರೆ ನಾನೇ ಸಾಕ್ಷಾತ್ತಾಗಿ ನೋಡದೆ ಕಣ್ರಿ ಅಂತೀವಿ. ಸಾಕ್ಷಾತ್ ನೋಡಿದೆ ಅಂದ್ರೇನು? ಸ ಅಕ್ಷ ಅಂತ. ಅಕ್ಷ ಅಂದರೆ ಇಂದ್ರಿಯಗಳು ಅಂತ. ಕಣ್ಣು ಅಕ್ಷ ಅಂದರೆ ಕಣ್ಣು ಅಂದರೆ ಇಂದ್ರಿಯಗಳಿಗೆ ಉಪಲಕ್ಷಣ. ಸಾಕ್ಷಾತ್ ಅಂದರೆ ಇಂದ್ರಿಯ ಸಹಿತನಾಗಿ ನೋಡಿದ್ದು ಅಂತ. ಆದರೆ ಇಂದ್ರಿಯ ಸಹಿತನಾಗಿ ನೋಡೋದಕ್ಕೆ ನಾನಿರಬೇಕಲ್ಲ, ಆ ನಾನು ಇನ್ನೆಷ್ಟು ಸಾಕ್ಷಾತ್ ಅದು ಮತ್ತೆ ಅಪರೋಕ್ಷವಲ್ಲದ ಬ್ರಹ್ಮ ಅದು. ಈಗ ಬ್ರಹ್ಮ ಅಂದರೆ ಪರೋಕ್ಷ ಬುದ್ಧಿ ಬರುತ್ತೆ. ಎಲ್ಲೋ ಇದೆ, ಯಾವುದೋ ದೂರ ದೇಶದಲ್ಲಿದೆ, ಅದಕ್ಕೆ ಇಷ್ಟು ಕೈ ಕಾಲುಗಳಿರ್ಬೋದು ಅನ್ನೋ ಬುದ್ಧಿ ಬರುತ್ತೆ. ಅಲ್ಲ ಕಣಪ್ಪ, ಇದು ಯಾವುದನ್ನು ನೀನು ನಾನು ಅಂತ ನೇರವಾಗಿ ಇಂದ್ರಿಯಗಳನ್ನು ಉಪಯೋಗಿಸುತ್ತಿರುವ ನಾನಿದಾನಲ್ಲ, ಅವನು ಪರೋಕ್ಷವಲ್ಲದ ಪ್ರತ್ಯಕ್ಷನೂ ಅಲ್ಲ. ಅಂದರೆ ಇಂದ್ರಿಯಗಳಿಗೆ ವಿಷಯನೂ ಅಲ್ಲದ ನಾನು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ವಿಷಯ ನೋಡ್ತೀನಿ. ಅದ್ರ ನಾನು ನನ್ನನ್ನು ತಿಳ್ಕೊಳ್ಳೋಕ್ಕೆ ಯಾವ ಇಂದ್ರಿಯದ ಅಪೇಕ್ಷೆನೂ ಪಡಲ್ಲ. ನನಗೆ ಯಾವ ಇಂದ್ರಿಯಗಳು ಬೇಕಿಲ್ಲಪ್ಪ, ನನ್ನನ್ನು ನಾನು ತಿಳ್ಕೊಳ್ಳೋಕೆ ಇಂದ್ರಿಯ ಯಾಕೆ ಬೇಕು ನನಗೆ?
ನಾನು ಇಂದ್ರಿಯಗಳನ್ನು ಉಪಯೋಗಿಸ್ತೀನಿ ಅಷ್ಟೇ. ಆ ನಾನಿದೆಯಲ್ಲ ಅದು ಬ್ರಹ್ಮವೇ ಆಗಿದೆ, ಅದು ಜಗತ್ಕಾರಣವಾಗಿದೆ, ಯಾವ ಜಗತ್ತಿನ ಸಂಬಂಧವೂ ಇಲ್ಲದೆ ಇರೋದದು. ಆ ನಾನನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಆ ನಾನುವನ್ನು ನಾನುವಿನ ನಿಜ ಸ್ವರೂಪದಲ್ಲಿ ಅರ್ಥ ಮಾಡಿಕೊಂಡಾಗ, ಅದು ಬ್ರಹ್ಮವಾಗಿದೆ ಅಂತ ಅರ್ಥ ಮಾಡಿಕೊಂಡಾಗ ನಿನ್ನಲ್ಲಿ ಕೊರತೆ ಏನಪ್ಪ? ಕೊರತೆ ಅನ್ನೋದು ಯಾವಾಗ ಬರುತ್ತೆ? ಪರಿಚ್ಛಿನ್ನನಾದಾಗ ಬರುತ್ತೆ. ನೀನು ಅಪರಿಚ್ಛಿನ್ನನಾಗೇ ಇದೀಯಾ, ಅದೇ ನಿನ್ನ ಸ್ವರೂಪ. ಹಾಗೆ ಅರ್ಥ ಮಾಡ್ಕೊಂಡಾಗ ಪರಿಚ್ಛಿನ್ನ ಬುದ್ಧಿ ಇಲ್ಲ. ಪರಿಚ್ಛಿನ್ನ ಬುದ್ಧಿ ಇಲ್ಲದೆ ಇರೋದ್ರಿಂದ ಅವಿದ್ಯಾದಿ ದೋಷಗಳು ಇಲ್ಲ, ಕಾಮಗಳು ಇಲ್ಲ. ಇನ್ನು ಎಲ್ಲ ಕಾಮಗಳು ನನ್ನ ಕೊರತೆಯನ್ನು ನೀಗಿಸೋದಕ್ಕೆ ಬರ್ತಾ ಇರೋದು. ಆ ಕೊರತೆ ಅನ್ನೋ ಬುದ್ಧಿನೇ ಕಾಮ. ಆ ಕೊರತೆ ಇಲ್ಲದೆ ಇರೋನೇ ನಾನು, ಸರ್ವವ್ಯಾಪಕನಾದವನು. ಹಾಗೆ ಅರ್ಥ ಮಾಡಿಕೊಂಡ ಅದನ್ನು ಹಾಗೆ ಉಪದೇಶ ಮಾಡ್ತಾ ಇದೆ. ಸಬಾಹ್ಯಾಭ್ಯಂತರೋ ಹ್ಯಜಃ, ಒಳಗು ಹೊರಗು ಹುಟ್ಟಿಲ್ಲದ ಸ್ವಭಾವದವನೋ ಅಂತ. ಅಂದರೆ ಯಾವ್ಯಾವ್ದು ಹುಟ್ಟಿದೆ ಅಂತ ಅನ್ಕೋತಾ ಇದೆಯೋ ಅದ್ಯಾವುದು ನಮ್ಮ ನಿಜ ಸ್ವರೂಪ ಅಲ್ಲ. ಹುಟ್ಟಿದೆ ಅಂತ ಎಲ್ಲಿವರೆಗೂ ಅನ್ಸುತ್ತೋ ಅಲ್ಲಿವರೆಗೂ ತೆಗೆದುಹಾಕೋದೆಲ್ಲ ಪ್ರಪಂಚ ಸ್ವಭಾವ. ಪ್ರಪಂಚವೆಲ್ಲವೂ ಒಳಗೂ ಹೊರಗೂ ಹುಟ್ಟಿರೋದೆ. ಒಳಗೂ ಹೊರಗೆ ಹುಟ್ಟಿರೋದು ಅಂದ್ರೇನು? ಅದು ಯಾವಾಗಲೂ ಹುಟ್ಟುತ್ತಾನೆ ಇರುತ್ತೆ, ಯಾವಾಗಲೂ ಸಾಯ್ತಾನೆ ಇರುತ್ತೆ. ಆದರೆ ಅದಕ್ಕೆ ಸಾಕ್ಷಿಯಾಗಿರುವ ನಾನು ಯಾವಾಗಲೂ ಹುಟ್ಟಿಲ್ಲದೆ ಇರೋನು. ಆಮೇಲೆ ಸರ್ವವ್ಯಾಪಕನಾಗಿರೋದ್ರಿಂದ ನನ್ನಲ್ಲಿ ನಾನು ಒಳಗೆ ಹೊರಗೆ ಅನ್ನೋದೇ ಇಲ್ಲ. ಈಗ ಆಕಾಶಕ್ಕೆ ಒಳಗೆ ಹೊರಗೆ ಅಂದ್ರೇನು? ಆಕಾಶವನ್ನ ಒಳಗೆ ಹೊರಗೆ ನೋಡೋಕ್ಕಾಗಲ್ಲ ನೀವು. ಮನೆಯ ಒಳಗೆ ಮನೆಯ ಹೊರಗೆ ನೋಡ್ಬೋದು, ಪರಿಚ್ಛಿನ್ನತೆ ಇದೆ. ಆಕಾಶಕ್ಕೆ ಪರಿಚ್ಛಿನ್ನತೆನೇ ಇಲ್ಲ, ಅದಕ್ಕೆ ಒಳಗೆ ಹೊರಗೆ ಇಲ್ಲ. ಇನ್ನು ಆಕಾಶವನ್ನು ನಾನು ಸಾಕ್ಷಿಯಾಗಿ ಅರಿತಾ ಇರೋದ್ರಿಂದ, ಹೇಳಿ ತುಂಬ ಪ್ರವಚನಗಳಲ್ಲಿ ಹೇಳಿದ್ದೀನಿ ನಾನು, ಯಾವುದಾದ್ರೂ ಒಂದು ವಸ್ತುವನ್ನು ಅರಿಯೋದಕ್ಕೆ ಇಂದ್ರಿಯಗಳು ಅದನ್ನು ವಿಷಯ ಮಾಡಿಕೊಳ್ಳುತ್ತೆ, ಮನಸ್ಸು ಆಕಾರವನ್ನು ತಾಳುತ್ತೆ ಅಲ್ವಪ್ಪ. ಅದನ್ನು ನಾನು ಇದು ಇಂಥದ್ದು ಅಂತ ನಿಶ್ಚಯ ಮಾಡ್ತೀನಿ. ಹಾಗೆ ತಾನೇ ನಡೀತಾ ಇರೋದು ಪ್ರತಿಯೊಂದರ ತಿಳುವಳಿಕೆ. ಈಗ ಆಕಾಶವು ಸರ್ವವ್ಯಾಪಕವಾಗಿದೆ, ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ವೋ? ಗೊತ್ತಾಗ್ತಾ ಇದೆ. ಅದನ್ನು ಕೂಡ ಮನಸ್ಸು ಆ ಆಕಾರ ತಾಳಲೇಬೇಕು. ಇಂದ್ರಿಯಗಳು ಅದನ್ನು ವಿಷಯ ಮಾಡ್ಕೊಳಕ್ಕೆ ಹೋಗುತ್ತೆ. ಇಂದ್ರಿಯಗಳಿಗೆ ಆಕಾಶ ಆ ರೀತಿ ವಿಷಯ ಆಗಲ್ಲ, ಅದನ್ನು ನೇರ ಮನಸ್ಸೇ ವಿಷಯ ಮಾಡ್ಕೊಳ್ಳುತ್ತೆ. ಹೇಗೆ ಮಾಡ್ಕೊಳ್ಳುತ್ತೆ? ಆ ಆಕಾರ ತಾಳಬೇಕು ಮನಸ್ಸು. ಪ್ರತಿಯೊಂದು ಆಕಾರವನ್ನು ಮನಸ್ಸು ತಾಳಲೇಬೇಕು. ಈಗ ಆಕಾಶವನ್ನು ಅರ್ಥ ಮಾಡ್ಕೊಳಕ್ಕೆ ಹೋದಂಥ ಮನಸ್ಸು ಏನಾಗುತ್ತೆ? ಆಕಾಶದ ಆಕಾರವನ್ನು ತಾಳುತ್ತೆ. ಆಗ ಆಕಾಶ ಎಂದರೆ ಆ ನನ್ನ ಮನಸ್ಸು ಆಕಾಶದ ಆಕಾರವನ್ನು ತಾಳಿ ಸರ್ವವ್ಯಾಪಕವಾಗೋದಾದರೆ ಅದನ್ನು ಬೆಳಗುತ್ತಿರುವ ನಾನು ಸರ್ವವ್ಯಾಪಕ ಅಲ್ವಾ? ನಾನು ಪರಿಚ್ಛಿನ್ನನಾಗಿ ಆಕಾಶ ವಿಶಾಲವಾಗಿದೆ ಅನ್ನೋದನ್ನು ನಾನು ಪರಿಚ್ಛಿನ್ನನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ನನಗೆ ಆಕಾಶ ವಿಶಾಲವಾಗಿದೆ, ಸರ್ವವ್ಯಾಪಕವಾಗಿದೆ, ಸೂಕ್ಷ್ಮವಾಗಿದೆ, ಒಳಗೂ ಹೊರಗೂ ಇಲ್ಲದೆ ಇರೋದು ಅಂತ ಅರ್ಥವಾಗ್ತಾ ಇದೆ ಅಂದರೆ ನಾನು ಹಾಗೇ ಇರೋನು. ನಾನು ಹಾಗಾಗಿಲ್ದೇನೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದರ ಅರ್ಥವಾಗ್ತಾ ಇದೆ. ಅರ್ಥವಾಗ್ತಾ ಇದೆ ಅಂತ ಆದ್ದರಿಂದಲೇ ನಾನು ಈಗಲೂ ಆಕಾಶದಂತೆಯೇ ಸರ್ವವ್ಯಾಪಕನಾಗಿ ಚೈತನ್ಯ ರೂಪನಾಗಿದ್ದೀನಿ. ಆತ್ಮೈವೇದಂ ಸರ್ವಂ, ಇದೆಲ್ಲವೂ ಆತ್ಮನೇ. ನೋಡಿ, ಇದೆಲ್ಲವೂ ಈ ಆತ್ಮನೇ, ನೀನೇ ಕಣ. ಆ ಉಪದೇಶದಲ್ಲೇ ನಿನಗಿಂತ ಬೇರೆಯಾಗಿ ಇನ್ನೊಂದು ಅನ್ನೋದೇ ಇಲ್ಲ. ಯಾಕೆ ಅದಕ್ಕೆ ಆಸೆ ಪಡ್ತೀಯ ನೀನು? ಅಲ್ಲಿ ಹೇಳಿದ್ರಲ್ಲ ಮೇಲೆ, ಇದೆಲ್ಲವೂ ಆತ್ಮನೇ ತುರಿಯನೇ ಅಂತ ಅರ್ಥ ಮಾಡಿಕೊಂಡ್ರೆ ಕಾಮಾದಿಗಳು ಹೋಗುತ್ತೆ ಅಂತ. ಇದೆಲ್ಲವೂ ನೀನೇ ಉಪದೇಶ ಮಾಡ್ತಾ ಇದೆ ಶಾಸ್ತ್ರ. ನಿನ್ನನ್ನು ನೀನು ಎಲ್ಲ ರೂಪದಲ್ಲಿ ನೋಡಿಕೊಂಡು ಅಚ್ಚಿಕ್ಕಿಲ್ಲ ಇಚ್ಚಿಕ್ಕಿಲ್ಲ ಅಂತ ಯಾಕೋ ಒದ್ದಾಡ್ತೀಯ? ಭಿಕ್ಷುಕ ಆಗ್ಬೇಡ ಕಣ ನೀನು. ನೀನು ಸಾಮ್ರಾಜ್ಯ ಅಧಿಪತಿ, ನೀನು ಸ್ವಸಾಮ್ರಾಜ್ಯಾಧಿಪತಿ. ನಿನ್ನನ್ನು ನೀನು ಹೀಗೆ ಮಾಡಿಕೊಂಡು ಬೇರೆ ಬೇರೆ ಮಾಡಿಕೊಂಡು ಅಯ್ಯೋ ನನಗದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಯಾಕೆ ಒದ್ದಾಡ್ತೀಯ ನೀನು? ಸರಿಯಾಗಿ ತಿಳ್ಕೊ ನಿನ್ನ ಸ್ವರೂಪವನ್ನು. ನಿನಗೆ ಅವಿದ್ಯಾದಿ ದೋಷಗಳಿಲ್ಲ, ಕಾಮಾದಿ ದೋಷಗಳಿಲ್ಲ. ನೋಡಿ ಎಷ್ಟು ಒಳ್ಳೆಯ ಚಿಂತನೆ. ಅದರಿಂದ ಹೀಗೆ ಎಲ್ಲ ಉಪನಿಷತ್ತುಗಳು ತತ್ವವನ್ನು ತಿಳಿಸುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿರೋದ್ರಿಂದ ತುರಿಯನ ತಿಳುವಳಿಕೆ ಆಗೋದಿಲ್ಲ ಅಂತ ಹೇಳಬಾರ್ದು. ಅದನ್ನು ತಿಳಿಸೋದಕ್ಕೆ ಶ್ರುತಿ ಬಂದಿರೋದು. ಆಮೇಲೆ ನಮಗೂ ಕೂಡ ಹೊಸದಾಗಿ ಆಗಬೇಕಾದ್ದು ಅಲ್ಲ. ಹೊಸದಾಗಿ ಆಗಬೇಕು ಅಂತ ಶಾಸ್ತ್ರ ಯಾವತ್ತಾದರೂ ಒಂದು ಕಡೆಯಲ್ಲಿ ನಿನಗೆ ನಿನ್ನ ತಿಳುವಳಿಕೆ ಈವಾಗ ಇಲ್ಲ ಆಮೇಲೆ ಬರುತ್ತದೆ ಅಂತ ಎಲ್ಲಾದರೂ ಹೇಳಿದೆಯಾ? ನೀನು ಈಗಲೂ ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆಯಾ ಹೊರತು ನೀನು ಮುಂದೆ ಬ್ರಹ್ಮವಾಗುತ್ತೀಯಾ ಹೇಳಲ್ಲ. ನೀನು ಈಗಲೂ ಇದೆಲ್ಲವೂ ಈಗಲೂ ಆತ್ಮನೇ ಅಂತ ಹೇಳ್ತಾ ಇದೆಯಾ ಹೊರತು
ನೀನು ಒಂದಷ್ಟು ದಿನ ಈ ಶಾಸ್ತ್ರ ವಿಚಾರವೆಲ್ಲ ಓದಿ 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 ಜಪ ಮಾಡಿದ ಮೇಲೆ ಯಾವುದೋ ಒಂದು ಜನ್ಮದಲ್ಲಿ ನೀನು ಆತ್ಮವಾಗುತ್ತೀಯಾ, ಆವಾಗ ಇದೆಲ್ಲವೂ ಆತ್ಮವಾಗುತ್ತದೆ ಅಂತ ಏನು ಹೇಳ್ತಾ ಇಲ್ಲ. ಈಗಲೂ ಆತ್ಮನೇ, ಈಗಲೂ ಇದೆಲ್ಲವೂ ಬ್ರಹ್ಮವೇ, ನೀನು ಈಗಲೂ ಬ್ರಹ್ಮವೇ ಆಗಿದ್ದೀಯಾ ಅನ್ನೋ ಉಪದೇಶದಲ್ಲಿ ಶಾಸ್ತ್ರಕ್ಕೆ ನಮ್ಮ ತಪ್ಪು ತಿಳುವಳಿಕೆಯನ್ನು ಕಳೆಯೋದ್ರಲ್ಲೇ ತಾತ್ಪರ್ಯ ಇದೆಯೇ ಹೊರತು ಹೊಸದಾಗಿ ನಮಗೆ ತುರೀಯತ್ವವನ್ನು ಬ್ರಹ್ಮತ್ವವನ್ನು ಹಾಕಕ್ಕೆ ಹೊರಟಿಲ್ಲ. ಇಲ್ಲದಿರುವ ಪ್ರಪಂಚವನ್ನು ಇದೇಂತ ಮಾಡೋಕ್ಕೂ ಹೊರಟಿಲ್ಲ. ಅದಿಲ್ಲದೆ ಇರೋದನ್ನು ಇಲ್ಲ ಅಂತ ಹೇಳ್ತಾ ಇದೆ, ನೀನೇನಾಗಿದೆಯೋ ಅದನ್ನು ಹಾಗೆ ತಿಳಿಸ್ತಾ ಇದೆ. ಅದರಿಂದ ಶಶವಿಷಾಣಕ್ಕೆ ಸಮಾನ, ಇದು ಮೊಲದ ಕೊಂಬಿನ ಉಪದೇಶಕ್ಕೆ ಸಮಾನ ಅಂತ ಮಾತ್ರ ತಿಳ್ಕೊಬೇಡಿ. ಸೋಯಂ ಆತ್ಮ ಸೋಯಂ ಆತ್ಮ ಪರಮಾರ್ಥ ಅಪರಮಾರ್ಥ ರೂಪಃ ಪರಮಾರ್ಥ ಅಪರಮಾರ್ಥ ರೂಪಃ ಚತುಷ್ಪಾತ್ ಇತ್ಯುಕ್ತಃ. ಚತುಷ್ಪಾತ್ ಇತ್ಯುಕ್ತಃ. ಆ ಈ ಆತ್ಮನು ಯಾವ ನನ್ನ ಶ್ರುತಿಯಲ್ಲಿ ನಮ್ಮ ಸ್ವರೂಪ ಅಂತ ಹೇಳ್ತಾ ಇದೆಯೋ, ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿರೋನು, ಆಧಾರವಾಗಿರೋನು, ಮೂರು ಅವಸ್ಥೆಗಳ ಸಂಬಂಧವಿಲ್ಲದವನು, ಏಕನು, ಶುದ್ಧನು, ಆಚಾರ್ಯದೆಲ್ಲ ಬರೆದ್ರು. ಸ್ಥಾನತ್ರಯ ವ್ಯತಿರಿಕ್ತತ್ವಂ, ಏಕತ್ವಂ, ಅಸಂಗತ್ವಂ, ಶುದ್ಧತ್ವಂ ಸಿದ್ಧಂ ಭವತಿ ಅಂತ ಬರೆದ್ರು. ಅದು ಅವನು ಈಗ ಪರಮಾರ್ಥವಾದ ರೂಪ ಅವಂದು, ಆದರೆ ಅವನೇ ಅಪರಮಾರ್ಥವಾಗಿಯೂ ತೋರ್ಕೋತಾ ಇದ್ದಾನೆ. ಈ ವಿಶ್ವ ತೈಜಸ ಪ್ರಾಜ್ಞರ ರೂಪದಲ್ಲಿಯೂ ತೋರ್ಬರ್ತಾ ಇದ್ದಾನೆ, ಅವಂದೇ ರೂಪ ಅದು. ಆದರೆ ಇವುಗಳು ನಿಜವಾದ ರೂಪ ಅಲ್ಲ. ಹಗ್ಗವೇ ಹಾವಿನ ರೂಪದಲ್ಲಿ ತೋರ್ತಾ ಇರೋದು, ಆದರೆ ಹಾವು ನಿಜವಾದ ರೂಪ ಅಲ್ಲ. ರೀ ಹಗ್ಗ ತೋರುತ್ತೆ ಅಂದಮೇಲೆ ಯಾಕ್ರಿ ಹಾವು ನಿಜ ರೂಪ ಆಗಲ್ಲ? ನಿಜ ರೂಪ ಅಲ್ಲ, ನಿನಗೆ ಗೊತ್ತಾಗ್ತಾ ಇದೆಯಲ್ಲ. ಈಗ ವಿಶ್ವನೇ ಎಚ್ಚರವೇ ನಿಜ ರೂಪ ಅಂತ ಆಗ್ಬಿಟ್ಟಿದ್ದಿದ್ರೆ ಯಾವ ಕಾಲದಲ್ಲೂ ಎಚ್ಚರ ಅನ್ನೋದು ಹೋಗ್ಬಾರ್ದಾಗಿತ್ತು. ಆದರೆ ಕನಸಿದ್ದಾಗ ಎಚ್ಚರ ಇರಲ್ಲ, ನಿದ್ರೆ ಇದ್ದಾಗಲೂ ಎಚ್ಚರ ಇರಲ್ಲ. ಆದ್ದರಿಂದ ಇದು ಒಂದು ಸಮಯದಲ್ಲಿರುತ್ತೆ, ಇನ್ನೊಂದು ಸಮಯದಲ್ಲಿ ಇರೋಲ್ಲ ಅನ್ನೋದಂತೂ ಸತ್ಯ. ಆದ್ದರಿಂದ ಇದು ನಿಜ ರೂಪ ಅಲ್ಲ ಅನ್ನೋದು ಸತ್ಯ. ಆದರೆ ಯಾವುದಿರಲಿ ಯಾವುದಿಲ್ಲದೆ ಇರಲಿ ನಾನು ಅನ್ನೋದು ಮಾತ್ರ ಏನೂ ಹೋಗ್ತಾ ಇಲ್ಲ. ನಾನು ಅಂದರೆ ಪ್ರತ್ಯಯ ರೂಪವಾದ ನಾನು ಅಲ್ಲ, ಇಡೀ ಎಚ್ಚರವನ್ನು ಇಟ್ಟುಕೊಂಡಿರುವ ನಾನು, ಇಡೀ ಕನಸನ್ನು ನೋಡಿದ ನಾನು, ಇಡೀ ನಿದ್ರೆಯನ್ನು ನಾನಾಗಿ ಅನುಭವಿಸಿದ ನಾನು, ಅದು ಮಾತ್ರ ಎಲ್ಲೂ ಹೋಗ್ತಾ ಇಲ್ಲ. ಅದು ಹಾಗೆ ಅನುಭವ ಇದೆ. ಆದರೆ ಇವುಗಳು ಮಾತ್ರ ತೋರುತ್ತೆ ಹಾರುತ್ತೆ, ತೋರುತ್ತೆ ಹಾರುತ್ತೆ. ಆದ್ದರಿಂದ ಈ ಅಪರಮಾರ್ಥ ರೂಪದಲ್ಲಿ ತೋರ್ತಾ ಇರೋನು ಅವನೇ. ಇಡೀ ಎಚ್ಚರ, ಇಡೀ ಕನಸು, ಇಡೀ ನಿದ್ರಾ ರೂಪದಲ್ಲೂ ತೋರ್ತಾ ಇದ್ದಾನೆ. ಆದರೆ ನಿಜ ರೂಪ ಅಲ್ಲ. ನಿಜ ರೂಪ ಯಾವುದು ಅಂದರೆ ಮೂರಕ್ಕೂ ಸಂಬಂಧಪಡದೆ ನಾನಾಗಿರೋದೇ ರೂಪ. ಅಂಥ ಆತ್ಮನು ನಾಲ್ಕನೆಯ ಪಾದ ಅಂತ ಹೇಳಿದ್ದಾಯ್ತು. ನಾಲ್ಕನೆಯ ಪಾದ ಅಂತ ಯಾಕೆ ಹೇಳಿದ್ದು? ತಿಳ್ಕೊಳ್ರವನ್ನ ಅಂತ. ಏನಂ ಪದ್ಯತೆ, ಇವನನ್ನು ಈ ಆತ್ಮನನ್ನು ತಿಳಿಯುತ್ತಾನೆ, ತಿಳಿದುಕೊಳ್ಳುತ್ತಾನೆ ಈ ಮೂರು ಉಪಾಯಗಳನ್ನು ಇಟ್ಕೊಂಡು ಅಂತ ಅವನನ್ನ ನಾಲ್ಕನೆಯ ಪಾದ ಅಂತ ಹೇಳಿದ್ದಾಯಿತು. ತಸ್ಯ ಅಪರಮಾರ್ಥ ರೂಪಂ ಅವಿದ್ಯಾಕೃತಂ, ತಸ್ಯ ಅಪರಮಾರ್ಥ ರೂಪಂ ಅವಿದ್ಯಾಕೃತಂ, ರಜ್ಜು ಸರ್ಪಾದಿ ಸಮಂ ಉಕ್ತಂ, ರಜ್ಜು ಸರ್ಪಾದಿ ಸಮಂ ಉಕ್ತಂ, ಪಾದತ್ರಯ ಲಕ್ಷಣಂ, ಪಾದತ್ರಯ ಲಕ್ಷಣಂ, ಬೀಜಾಂಕುರ ಸ್ಥಾನೀಯಂ. ಬೀಜಾಂಕುರ ಸ್ಥಾನೀಯಂ. ಅವನಿಗೆ ಅಪರಮಾರ್ಥ ರೂಪ ಯಾವುದು, ಸುಳ್ಳಾದ ರೂಪ ಯಾವುದೋ ಒಂದು. ಒಬ್ಬ ಆತ್ಮನಿಗೆ ಎರಡು ರೂಪ, ಒಂದು ಸುಳ್ಳಾದ ರೂಪ, ಇನ್ನೊಂದು ನಿಜವಾದ ರೂಪ. ಎರಡು ರೂಪ ಆಗತ್ತಾ? ಇಲ್ಲ, ಒಂದೇ ಆದ್ರೂ ಆಗಿದೆ. ಯಾವಾಗ ಆಗಿದೆ? ನಾವು ತಪ್ಪು ತಿಳ್ಕೊಂಡಾಗ. ಇದೇ ಅನ್ಕೊಂಡಾಗ ಅಲ್ವಾ? ಅಪರಮಾರ್ಥ ರೂಪ, ಸುಳ್ಳಾದ ರೂಪ. ಹಗ್ಗಕ್ಕೆ ಎರಡು ರೂಪ, ಹಗ್ಗ ಎಂಬುದು ಒಂದು ರೂಪ, ಹಾವು ಎಂಬುದು ಇನ್ನೊಂದು ರೂಪ. ಆ ಹಾವು ಎಂಬುದು ರೂಪ ಇದೆಲ್ಲ ಅದು ಅಪರಮಾರ್ಥ ರೂಪ, ನಿಜವಾದ ರೂಪ ಅಲ್ಲ ಅದು. ಆದ್ದರಿಂದ ಅದು ಹೇಗಾಯಿತು? ಅವಿದ್ಯಾಕೃತವಾದ ರೂಪ. ತಪ್ಪು ತಿಳುವಳಿಕೆಯಿಂದ ಯಾವುದು ತೋರುತ್ತೋ ಅದು ನಿಜವಾದದ್ದಲ್ಲ ಅಂತ. ಆದ್ದರಿಂದ ಆ ರಜ್ಜು ಸರ್ಪಕ್ಕೆ ಸಮಾನವಾದ, ಹಗ್ಗದ ಹಾವಿಗೆ ಸಮಾನವಾದಂತಹ ಆ ಅಪರಮಾರ್ಥ ರೂಪ ಏನಿದೆ ಅದನ್ನು ಹೇಳಿದ್ವಲ್ಲ ನಾವು, ವಿಶ್ವತೈಜಸ ಪ್ರಾಜ್ಞರೆಂಬ ಮೂರು ಲಕ್ಷಣ ಉಳ್ಳದ್ದು. ಪಾದತ್ರಯ ಲಕ್ಷಣಂ. ಆ ಅಪರಮಾರ್ಥಕ್ಕೆ, ಸುಳ್ಳಾದದ್ದಕ್ಕೆ ಮೂರು ರೂಪ. ಆತ್ಮನಿಗೆ ಎರಡು ರೂಪ. ಏನು ಅಂತ? ನಿಜವಾದ ರೂಪ, ಸುಳ್ಳಾದ ರೂಪ ಅಂತ. ಆ ಸುಳ್ಳಾದದ್ದಕ್ಕೆ ಮೂರು ಲಕ್ಷಣ ಇದೆ. ವಿಶ್ವತೈಜಸ ಪ್ರಾಜ್ಞ ಅಂತ. ಅದು ಬೀಜ ಮತ್ತು ಅಂಕುರ ಸ್ಥಾನದಲ್ಲಿರುವಂಥದ್ದು. ಆ ಮೂರರಲ್ಲಿ ಪಾದತ್ರಯ ರೂಪ ಇದೆಯಲ್ಲ, ಆ ಮೂರರಲ್ಲಿ ಒಂದು ಪ್ರಾಜ್ಞಾ ಎಂಬುದು ಬೀಜ ರೂಪ, ಇನ್ನೆರಡು ಪಲ್ಲವ ಅಂಕುರ, ಅದು ಮರ ಹುಟ್ಕೊಂಡಿವೆ. ಪ್ರಾಜ್ಞನು ಬೀಜ ಸ್ಥಾನದಲ್ಲಿದ್ದಾನೆ, ಪ್ರಾಣ ಅವನು ಹುಟ್ಟಿಸೋದಕ್ಕೆ ಕಾರಣವಾಗಿದ್ದಾನೆ.
ಅವನೇನು ಹುಟ್ಟಿಸ್ಕೊಂಡಿಲ್ಲ, ಸುಮ್ಮನಿದ್ದಾನೆ, ಆದರೆ ಎಲ್ಲವನ್ನೂ ಅಡಗಿಸ್ಕೊಂಡ್ಬಿಟ್ಟಿದ್ದಾನೆ. ಅದು ಒಂದು ತಪ್ಪು ತಿಳುವಳಿಕೆನೆ ಅಲ್ವಾ. ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳ್ತಾನಲ್ಲ ಅವನು, ಅದರಿಂದ ಬೀಜ ಇಟ್ಕೊಂಡಿದ್ದಾನೆ. ಏನು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬಹುದಾ? ಇಲ್ಲ, ಹೇಳಬಾರ್ದು. ನಾನು ಅರಿವಿನ ರೂಪ, ಜ್ಞಾನ ಸ್ವರೂಪ, ಹಾಗೆ ಅರ್ಥ ಮಾಡ್ಕೋಬೇಕಿತ್ತೆ ಹೊರತು ಅಲ್ಲಿ ನನಗೇನು ಗೊತ್ತಾಗ್ಲಿಲ್ಲ ಅಂದ್ಬಿಡ್ತಾನೆ. ಹಾಗಿದ್ರೆ ಅವ್ನು ಬೀಜ ಇಟ್ಕೊಂಡಿದ್ದಾನೆ, ಮುಂದೆ ಏನೋ ಗೊತ್ತಾಗಬೇಕು ಅನ್ನೋ ಬೀಜವನ್ನು ಇಟ್ಕೊಂಡಿದ್ದಾನೆ ಅವನು ಅಂತ ಆಸೆ ಇದೆಯಲ್ಲ. ನನಗೇನೋ ಗೊತ್ತಾಗಲಿಲ್ಲ ಅಂದರೆ ಏನೋ ಗೊತ್ತಾಗಬೇಕು ಅಂತಿತ್ತು, ಅದಲ್ಲಿಲ್ಲ ಅಂತ. ಸರಿ, ಅವದು ಬೀಜ ಮತ್ತು ಅಂಕುರ ಸ್ಥಾನದಲ್ಲಿ ಇವೆವು. ಆ ಸುಳ್ಳಾದ ರೂಪದಲ್ಲಿ ಮೂರಿದೆ. ಆ ಮೂರರಲ್ಲಿ ಒಂದು ಬೀಜ ಸ್ಥಾನ, ಇನ್ನೆರಡು ಅಂಕುರ ಸ್ಥಾನ, ಮೂರು ಸುಳ್ಳೆ. ಸುಳ್ಳಿಗೆ ಮೂರು ಯಾಕಪ್ಪ ಹೇಳಬೇಕು? ಹೇಳಬೇಕು. ಯಾಕೆ ಅಂದರೆ ಇಡೀ ಸುಳ್ಳು ಈ ಮೂರೇನೆ ಅಂತ. ನಿಮ್ಮ ಇಡೀ ಪ್ರಪಂಚ ನೀನು ಎಷ್ಟಾದರೂ ವಿಶಾಲವಾಗಿದೆ ಅನ್ಕೋ, ಎಷ್ಟಾದರೂ ದೊಡ್ಡದಾಗಿದೆ ಅನ್ಕೋ, ಲೋಕಗಳು ಜನ್ಮ ಜನ್ಮಾಂತರಗಳು ಅಂತ ಕಲ್ಪನೆ ಮಾಡೋ, ಎಲ್ಲವೂ ಈ ಮೂರಲ್ಲಿ ಸೇರೋಯ್ತು. ನೀನು ಎಷ್ಟಾದರೂ ಜನ್ಮ ಕಲ್ಪನೆ ಮಾಡೋ, ಇಲ್ಲ ಬೀಜ ರೂಪದಲ್ಲಿರುತ್ತೆ, ಇಲ್ಲ ಅಂಕುರ ರೂಪದಲ್ಲಿರುತ್ತೆ, ಅಷ್ಟೇ. ಅದನ್ನು ನೋಡಿ, ಮೊದಲು ಅಪರಮಾರ್ಥ ರೂಪ ಹೇಳಿದರು, ಆಮೇಲೆ ಅದು ವಿದ್ಯಾಕೃತ ಅಂತ ಹೇಳಿ ಅದರಲ್ಲಿ ಮೂರಾಗಿ ತೋರ್ತಾ ಇರೋದನ್ನು ಎರಡು ಮಾಡಿದ್ರು. ಒಂದು ಬೀಜ ರೂಪ, ಇನ್ನೊಂದು ಅಂಕುರ ರೂಪ. ಇಡೀ ಜನ್ಮಗಳು ಅದನ್ನು ನೀನು ಏನಾದರೂ ಕಲ್ಪನೆ ಮಾಡೋ, ಇಲ್ಲ ಜನ್ಮಗಳನ್ನು ಅನುಭವಿಸ್ತಾ ಇರ್ತೀಯ, ಇಲ್ಲ ಜನ್ಮಗಳಿಗೆ ಬೀಜವಾಗಿ ಉಳ್ಕೊಂಡಿರ್ತೀಯ. ಹೋಗೇ ಇಲ್ಲ ನಮಗಿದು. ನಾನು ಅದನ್ನೇ ಹೇಳೋದು, ದೇಹ ಹೋಯಿತು ಅಂತಾರೆ, ಖಂಡಿತ ಹೋಗಿಲ್ಲ. ದೇಹ ಹೋಯಿತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಜನ್ಮ ಸೃಷ್ಟಿಯಾಗೋಗಿರುತ್ತೆ. ಇಲ್ಲ, ಇನ್ನೊಂದು ಜನ್ಮ ಬರೋವರೆಗೆ ಬೀಜ ರೂಪದಲ್ಲಿ ಕಾಯ್ತಾ ಇರ್ತಾರೆ. ಏನು ಮಾಡಿದ್ದೀವಿ ಇಷ್ಟು ಜನ್ಮ? ಕೋಟಿ ಕೋಟಿ ಜನ್ಮಗಳು ಕಳೆದಾಯಿತು. ಏನು ಅಂದರೆ ಒಂದು ಏನೋ ಗೊತ್ತಾಗದೇ ಇರೋ ಅವಸ್ಥೆ, ಏನೋ ಗೊತ್ತಾಯಿತು ಅಂದ್ಕೊಳ್ಳೋ ಅವಸ್ಥೆ, ಎರಡೂ ಸುಳ್ಳೆ. ಎರಡರಲ್ಲೂ ಸುಮ್ಮನೆ ಕಲ್ಪನೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ಅದು ಅಥ ಇದಾನೀಂ ಅಬೀಜಾತ್ಮಕಂ ಪರಮಾರ್ಥ ಸ್ವರೂಪಂ ರಜ್ಜುಸ್ಥಾನೀಯಂ ಸರ್ಪಾದಿಸ್ಥಾನೀಯ ಮುಕ್ತಸ್ಥಾನತ್ರಯ ನಿರಾಕರಣೇನ ಆಹ ನಾಂತಃಪ್ರಜ್ಞಂ ಇತ್ಯಾದಿ. ಇದು ಇಷ್ಟು ಹೇಳಿದ್ದಾಯ್ತು. ಈಗ ಆ ಅಂಕುರ ಮತ್ತು ಬೀಜ ಎರಡರ ಸಂಬಂಧವೂ ಇಲ್ಲ ತುರಿಯನಿಗೆ. ನಿಜವಾಗಿ ಮೂರರಲ್ಲಿಯೂ ಸೇರಿಕೊಂಡಿರುವ ನಾನು ಅನ್ನೋದನ್ನು ಹಾಗೇ ಚಿಂತನೆ ಮಾಡಿದರೆ ನಂಗೆ ಮೂರರ ಸಂಬಂಧ ಇಲ್ಲ. ಮೂರರ ಸಂಬಂಧ ಇಲ್ಲ ಅಂತ ಆದಾಗಲೇ ಆ ಮೂರಕ್ಕೆ ಏನಿದೆ ಅದರ ಸಂಬಂಧ ಇಲ್ಲ ಅಂದ್ರೆ ಏನು ಅದನ್ನು ಹೇಳಬೇಕಲ್ವಾ? ಅದನ್ನು ಹೇಳ್ತಾ ಇದೆ ಮುಂದಿನ ಮಂತ್ರ. ಅಷ್ಟೇ. ಮುಂದಿನ ಮಂತ್ರ ಏನೋ ಹೊಸ ವಿಷಯ ತಿಳಿಸ್ಕೊಡ್ತಾ ಇಲ್ಲ, ಹಿಂದೆ ಹೇಳಿದ್ದನ್ನೇ ಇನ್ನು ಬಲಪಡಿಸ್ತಾ ಇದೆ ನಮ್ಮ ಸ್ವರೂಪವನ್ನು. ಇನ್ನು ಈಗ ಅಬೀಜಾತ್ಮಕ, ಬೀಜ ಸ್ವಭಾವವೂ ಇಲ್ಲದಂತಹ, ಬೀಜ ಸ್ವಭಾವ ಇದೆ ಅಂದರೆ ನಾನಿನ್ನು ಪ್ರಪಂಚದ ಹುಟ್ಟಿಗೆ ಕಾರಣವಾಗಿದ್ದೀನಿ, ನನ್ನಲ್ಲಿ ಆಸೆ ಉಳ್ಕೊಂಡಿದೆ, ನಾನಿನ್ನು ಏನೋ ನೋಡಬೇಕು, ಕೇಳಬೇಕು, ಮುಟ್ಟಬೇಕು, ಮುಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಅಂದ್ಕೊಂಡಿರೋದ್ರಿಂದ ಅದನ್ನೊಂದ್ಸಲ ಹಾಗೆ ಮಾಡ್ತೀನಿ, ಇಲ್ಲ ಅಂದರೆ ಅದು ಮಾಡದೇ ಇರ್ತೀನಿ ಅಷ್ಟೇ, ಹೋಗಿಲ್ಲ ಅದೇನೋ. ಆದರೆ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಈ ಬೀಜ ಸ್ವಭಾವವೇ ಹೊರಟೋಗುತ್ತೆ. ಬೀಜ ಅಂದರೆ ಯಾವುದು? ಅವಿದ್ಯೆಯೇ ಬೀಜ, ಕಾಮವೇ ಬೀಜ, ಅದೇ ಹೊರಟೋಗುತ್ತೆ ಅಂತ. ಆದ್ದರಿಂದ ಆ ಬೀಜ ಸ್ವಭಾವವೂ ಇಲ್ಲದಂತಹ ಪರಮಾರ್ಥ ಸ್ವರೂಪ ಇದೆಯಲ್ಲ, ಕೇವಲ ಚಿನ್ಮಾತ್ರ ಸ್ವರೂಪ, ಯಾವುದಕ್ಕೂ ಕಾರ್ಯವೂ ಅಲ್ಲ, ಯಾವುದಕ್ಕೂ ಕಾರಣವೂ ಅಲ್ಲ. ಆ ತತ್ವವನ್ನು ತಿಳ್ಕೊಂಡ್ಮೇಲೆ ಎಂಥ ನಿಶ್ಚಿತತೆ ಬರುತ್ತೆ. ನಿಶ್ಚಿಂತತೆ ಅಂತಾರಲ್ಲ, ಚಿಂತೆಯೇ ಇಲ್ಲದೆ ಇರೋದು ಅಂತ. ಇನ್ನು ನಾನು ಯಾವುದರಿಂದಲೂ ಹುಟ್ಟಲ್ಲ, ನನಗೆ ಇದುವರೆಗೂ ಏನೂ ಹುಟ್ಟೇ ಇರಲಿಲ್ಲ ಅಂತ ಅರ್ಥ ಮಾಡ್ಕೋತಾರೆ. ಇದುವರೆಗೂ ನಾನು ಯಾವ ರೂಪದಲ್ಲೂ ತೋರ್ಕೊಂಡಿಲ್ಲ, ಏನೂ ಹುಟ್ಕೊಂಡಿಲ್ಲ, ಇನ್ನು ಮುಂದಕ್ಕೂ ಇಲ್ಲ. ತನ್ನನ್ನು ಕೇವಲ ಚಿನ್ಮಾತ್ರ ರೂಪದಲ್ಲಿ, ಕೇವಲ ಇರವಿನ ರೂಪದಲ್ಲಿ ಮಾತ್ರ ಅರ್ಥ ಮಾಡ್ಕೋತಾನೆ. ಅಂತಹ ನಿಜವಾದ ಸ್ವರೂಪ ಅದು ಹಗ್ಗದ ಸ್ಥಾನದಲ್ಲಿರೋದು. ಸುಳ್ಳಾದದ್ದೆಲ್ಲ ಹಾವಿನ ಸ್ಥಾನದಲ್ಲಿ ಇಟ್ಟಾಯಿತು. ಆ ಹಗ್ಗದ ಸ್ಥಾನದಲ್ಲಿರುವ ಅದನ್ನು ಹೇಗೆ ತಿಳಿಸ್ಬೇಕೀಗ? ಈಗ ಹಗ್ಗವನ್ನು ಹಾವು ತಪ್ಪು ತಿಳ್ಕೊಂಡಿದ್ದ, ಹಾವು ಅಂತ ನೋಡೋವನನ್ನು ಈಗ ಹಾವನ್ನು ನಿರಾಕರಣೆ ಮಾಡೇ ತಾನೇ ತಿಳಿಸ್ಕೊಡ್ಬೇಕು ಹಗ್ಗವನ್ನ. ಆದ್ದರಿಂದ ಆ ಸರ್ಪಾದಿ ಸ್ಥಾನದಲ್ಲಿರುವ ಪಾದತ್ರಯ ರೂಪವಾದ ಅಪರಮಾರ್ಥ ರೂಪವನ್ನು ನಿರಾಕರಣೆ ಮಾಡೋದ್ರ ಮೂಲಕ ತತ್ವವನ್ನು ತಿಳಿಸ್ಬೋದೇ ಹೊರತು ತತ್ವವನ್ನು ಬೆಟ್ಟಿಟ್ಟು ತೋರ್ಸೋಕ್ಕಾಗಲ್ಲ. ಯಾಕೆ? ಅದಕ್ಕಾದ ಒಂದು ರೂಪ ಇಲ್ಲ, ಅದಕ್ಕೆ ಆಕಾರ ಇಲ್ಲ, ಬಣ್ಣ ಇಲ್ಲ, ಅದು ನಮಗಿಂತ ಹೊರಗಡೆ ಹೊರಚಾಗೂ ಇಲ್ಲ.
ಯಾರು ತತ್ವವನ್ನು ತಿಳ್ಕೋಬೇಕು ಅಂತ ಹೊರಡ್ತಾ ಇದ್ದಾನೋ ಅವನ ರೂಪವೇ ಅದು, ಅವನೇ ಅದು. ಅವನನ್ನು ನೀನು ನಿನ್ನ ನಿಜ ರೂಪವೇ ಆತ್ಮ ಅಂದರೆ ಏನು ಅಂತ ತಿಳ್ಕೊತಾನೆ? ಇದು ಅನ್ಕೋತಾನೆ, ಇದಲ್ಲ. ಆದ್ದರಿಂದ ಇದೆಲ್ಲವನ್ನು ನಿರಾಕರಣೆ ಮಾಡಿ ಆ ರೂಪವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನಗಣಂ ನ ಪ್ರಜ್ಞಂ ನಾ ಪ್ರಜ್ಞಂ ಅನ್ನೋದರಲ್ಲಿ ಆ ತತ್ವ ವಿಚಾರವನ್ನು ಹೇಳ್ತಾ ಇದೆ. ಇದನ್ನು ಹೇಳೋಣ. ನನು ಆತ್ಮನಃ ಚತುಷ್ಪಾತ್ವಂ ಪ್ರತಿಜ್ಞಾಯ ಪಾದತ್ರಯ ಕಥನೇನೈವ ಚತುರ್ಥಸ್ಯ ಅಂತಃಪ್ರಜ್ಞಾದಿಭ್ಯೋ ಅನ್ಯತ್ವೇ ಸಿದ್ಧೇ ನಾಂತಃಪ್ರಜ್ಞಂ ಇತ್ಯಾದಿ ಪ್ರತಿಷೇಧಃ ಅನರ್ಥಕಃ. ಅಲ್ಲ ಸ್ವಾಮಿ, ನಾನು ಅಂದರೆ ಅದು ಪ್ರಶ್ನೆ ಮಾಡೋನು. ಆತ್ಮನು 4 ಪಾದಗಳುಳ್ಳವನು ಅಂತ ಪ್ರತಿಜ್ಞೆ ಮಾಡ್ತು ಶುರುಲೇನೆ. ತಿಳಿಸಾಯ್ತು, ಸರ್ವಗ್ರಹ್ಯೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್ ಅಂತ ಹೇಳಿ ಆತ್ಮನು 4 ಪಾದಗಳುಳ್ಳವನು ಅಂತ ಪ್ರತಿಜ್ಞೆ ಮಾಡ್ತು. ಪ್ರತಿಜ್ಞೆ ಮಾಡಿಬಿಟ್ಟು 3 ಪಾದಗಳ ವಿಚಾರವನ್ನೆಲ್ಲ ಸಂಪೂರ್ಣವಾಗಿ ಹೇಳ್ತು. ಪಾದತ್ರಯ ಕಥನೇನ ಆ 3 ಪಾದಗಳ ವಿಚಾರವನ್ನು ಹೇಳಿದ್ರಿಂದಲೇ 3 ಪಾದದಲ್ಲಿಯೇ ಇಡೀ ಪ್ರಪಂಚವೆಲ್ಲವನ್ನು ಬೀಜ ಮತ್ತು ಅಂಕುರ ಎರಡನ್ನೂ ಸೇರಿಸಿದ ಮೇಲೆ 4ನೆಯ ಪಾದವು ಈ 3ಕ್ಕಿಂತಲೂ ಬೇರೆಯಾದದ್ದು ಸಿದ್ಧವಾಯ್ತಲ್ಲ. ಅಂತಃಪ್ರಜ್ಞಾದಿಗಳಿಗಿಂತ ಅವೆಲ್ಲದು ಬೇರೆ. ಅಂತಃಪ್ರಜ್ಞಾ ಅಂದರೆ ಸ್ವಪ್ನ, ಬಹಿಷ್ಪ್ರಜ್ಞಾ ಅಂದರೆ ಎಚ್ಚರ. ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಾ. ಹೀಗೆ ಹೇಳುವಾಗ ಇದು ಮುಂದೆ ಹೇಳ್ತಾ ಇದೆ. ಆದರೆ ಈ 3ರ ಲಕ್ಷಣವೂ ಅವನಿಗಿಲ್ಲ ಅಂತ ಅದರಿಂದಲೇ ಸಿದ್ಧವಾಯ್ತಲ್ಲ. ಯಾಕೆ? ನೀವು 3 ಹೇಳುವಾಗಲೇ 3 ಕೂಡ ಇದಕ್ಕೆ ಸಾಧನ ಉಪಾಯ ಅಂತ ಹೇಳ್ತಾ ಇದ್ದೀರಿ. ಆ ಉಪಾಯ ಅಂತ ಹೇಳಿ ಇಡೀ ತಪ್ಪು ತಿಳುವಳಿಕೆ ಅನ್ನೋದು ಎಷ್ಟು ಪ್ರಕಾರವೋ ಅಷ್ಟನ್ನು ನೀವು ಸೇರಿಸಾಯ್ತು ಇದ್ರೊಳಗೆ ಅಲ್ವಾ. ನಮ್ಮ ಬಗ್ಗೆ ನಾವು ಎಷ್ಟು ಪ್ರಕಾರವಾಗಿ ತಪ್ಪು ತಿಳ್ಕೊತಾ ಇದ್ದೀವಿ ಅನ್ನೋದನ್ನ ಈ 3ರಲ್ಲಿ ಸೇರಿಸಾಯ್ತು. ಸೇರಿಸಿದ ಮೇಲೆ ಆ 4ನೆಯ ಪಾದವು ಅಂತಃಪ್ರಜ್ಞಾದಿಗಳಿಗಿಂತ ಬೇರೆಯಾಗಿದೆ ಅಂತ ಸಿದ್ಧವಾಯ್ತಲ್ಲ. ಹಾಗಿದ್ಮೇಲೆ ಮತ್ತೆ ಮುಂದಿನ ಮಂತ್ರ ಯಾಕೆ ಶುರು ಮಾಡ್ತು? ಆ ಪ್ರತಿಷೇಧ ಮಾಡೋದ್ರಲ್ಲಿ ಏನು ತಾತ್ಪರ್ಯ ಅಂದರೆ ಹಾಗೆ ಸಿದ್ಧವಾಗಿಲ್ಲ ಕಣೋ. ಸಿದ್ಧವಾಗಿದ್ದು ಇಷ್ಟು ಕಷ್ಟಪಡ್ಬೇಕಿತ್ತ ಶಾಸ್ತ್ರ. ಸಿದ್ಧವಾಗಿಲ್ಲ ಅಂದ್ರೆ ಏನೋ ಗೊತ್ತಾಗಲ್ಲ ಅಂತ. ಸಿದ್ಧವಾಗಿದೆ, ಇರೋ ವಿಚಾರವನ್ನೇ ಹೇಳ್ತಾ ಇರೋದು, ಹೊಸದಾಗಿ ಸಿದ್ಧ ಮಾಡ್ಕೊಡ್ತಾ ಇಲ್ಲ. ಆದರೆ ಬುದ್ಧಿಗೆ ಅರ್ಥ ಆಗಲ್ಲ. ಹೇಗೆ ಅರ್ಥ ಆಗಲ್ಲ ಅಂದರೆ ಈ 3ಕ್ಕಿಂತ ಬೇರೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳತ್ತೆ ಬುದ್ಧಿ. ಕಲ್ಪನೆ ಮಾಡೋದಲ್ಲಪ್ಪ ನಮ್ಮ ಸ್ವರೂಪವನ್ನು. ನನ್ನನ್ನು ಕಲ್ಪನೆ ಮಾಡ್ಕೋಬೇಕಾ? ಕಲ್ಪನೆ ಮಾಡ್ಕೋಬಾರ್ದು. ಅದಕ್ಕೇನೆ ಪರಮಾತ್ಮನ ವಿಚಾರವಾಗಿ ಏನು ಹೇಳಿದ್ರು ಬುದ್ಧಿ ಒಂದು ಕಲ್ಪನೆ ಮಾಡತ್ತಲ್ಲ. ಆ ಕಲ್ಪನೆಗೆ ನಾನು ಸಾಕ್ಷಿಯಾಗಿದ್ದೀನಿ ಹೊರತು ಕಲ್ಪನೆಗೆ ವಿಷಯವಾದವನು ಆತ್ಮ ಆಗಲ್ಲ. ನೀವೇನಾದರೂ ಕಲ್ಪನೆ ಮಾಡಿ. ಮೊನ್ನೆ ಒಂದು ಹೇಳಿದೆ ಅಲ್ವಾ, ಆತ್ಮನು ವಿಶಾಲವಾಗಿದ್ದಾನೆ ಅಂದರೆ ಬುದ್ಧಿ ಕಲ್ಪನೆ ಮಾಡುತ್ತೆ. ಆ ವಿಶಾಲತೆಯನ್ನು ನೋಡ್ತಾ ಇರುವ ನಾನಾತ್ಮನೇ ಹೊರತು ವಿಶಾಲವಾಗಿರೋದನ್ನು ಕಲ್ಪನೆ ಆತ್ಮ ಅಲ್ಲ. ಆತ್ಮನು ಕೋಟಿ ಸೂರ್ಯ ಪ್ರಕಾಶನು ಅಂತ ಎಲ್ಲ ಕೇಳಿಸ್ಕೊಳ್ಳುತ್ತೆ. ಅಬ್ಬಾ ಸಿಕ್ತು ಅಂತ ಹೇಳುತ್ತೆ, ಒಂದು ಕಲ್ಪನೆ ಮಾಡ್ಕೊಳ್ಳುತ್ತೆ. 1 ಸೂರ್ಯ ಅಂದರೆ ಇಷ್ಟು, ಕೋಟಿ ಸೂರ್ಯ ಅಂದರೆ ಎಷ್ಟು ಅಂತ ಕಲ್ಪನೆ ಮಾಡುತ್ತೆ. ಕಲ್ಪನೆ ಮಾಡಿ ಕೂತ್ಕೊಳ್ಳು. ಅದು ಮನಸ್ಸಾಯ್ತದು. ಏನು ಕಲ್ಪನೆ ಬಂದರೂ ಮನಸ್ಸು ಆಕಾರದಲ್ಲಿ ತೋರ್ತಾ ಇದೆ, ಅದು ಆತ್ಮ ಅಲ್ಲ. ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರುವ ನಾನು ಆತ್ಮನಾಗ್ತೀನಿ. ಆ ಕಡೆಗೆ ಹೋಗಲ್ಲ, ಬುದ್ಧಿ ಕಲ್ಪನೆ ಮಾಡಿಬಿಡುತ್ತದನ್ನ. ಹಾಗಾಗಬಾರ್ದು ಅಂತ. ಸರ್ಪಾದಿ ವಿಕಲ್ಪ ಪ್ರತಿಷೇಧೇನೈವ ರಜ್ಜುಸ್ವರೂಪ ಪ್ರತಿಪತ್ತಿವತ್ ತ್ರ್ಯವಸ್ಥಸ್ಯೈವ ಆತ್ಮನಃ ತುರೀಯತ್ವೇನ ಪ್ರತಿಪಿಪಾದಯಿಷಿತತ್ವಾತ್. ಒಂದೊಂದು ವಾಕ್ಯ ಅದ್ಭುತ ಇದು ನೋಡಪ್ಪ. ಸರ್ಪಾದಿ ವಿಕಲ್ಪಗಳು, ಹಗ್ಗವನ್ನು ಹಾವು ತಪ್ಪು ತಿಳ್ಕೊಂಡೋ ಜಾತಿಗಳಲ್ಲಿ ಆ ಹಾವೇ ಮೊದಲಾದ ವಿಕಲ್ಪಗಳನ್ನು ತಪ್ಪು ತಿಳುವಳಿಕೆಯನ್ನು ಅದೇ ಜಾಗದಲ್ಲಿ ತಪ್ಪು ತಿಳ್ಕೊಂಡಿರೋವಾಗಲೇ ಆ ತಪ್ಪು ತಿಳುವಳಿಕೆಗಳನ್ನು ತೆಗೆದುಹಾಕೋದ್ರ ಮೂಲಕ, ಪ್ರತಿಷೇಧ ಮಾಡೋದ್ರ ಮೂಲಕ ಆ ರಜ್ಜು ಸ್ವರೂಪವನ್ನು ಹೇಗೆ ತಿಳಿಸ್ಕೊಡ್ತೀವೋ ಹಾಗೆ ಈ 3 ಅವಸ್ಥೆಯ ರೂಪದಲ್ಲೂ ತೋರ್ತಾ ಇರುವ ಆತ್ಮನೇ ತೋರ್ತಾ ಇರೋದು 3 ಅವಸ್ಥೆಯ ರೂಪದಲ್ಲೂ. ಈ 3 ಅವಸ್ಥೆಗಳು ಅನ್ನೋದು ತಪ್ಪು ತಿಳುವಳಿಕೆ.
ಆ ತಪ್ಪು ತಿಳುವಳಿಕೆಯನ್ನು ಇಲ್ಲೇ ಕಳಿಬೇಕೇ ಹೊರತು ಈ ಮೂರರಾಗ ಸಂಬಂಧವಿದ್ದವ್ರು ಯಾವನೋ ಒಂದು ಕಲ್ಪನೆ ಮಾಡಬಾರ್ದು ನೀನು. ಆತ್ಮಸ್ವರೂಪ ವಿಚಾರವನ್ನು ಕಲ್ಪನೆ ಮಾಡೋದಲ್ಲ, ತಿಳ್ಕೊಳ್ಳೋದು. ಹಾಗೆ ತಿಳ್ಕೊಳ್ಳೋಕೆ ಏನಾಗಬೇಕು, ಏನು ತಪ್ಪು ತಿಳ್ಕೊಂಡಿದ್ವೋ ಅದನ್ನು ಕಳಿಬೇಕು. ಹಾಗೆ ಹೇಳಿ ಹಗ್ಗವನ್ನು ಹಾವು ತಪ್ಪು ತಿಳ್ಕೊತಾಗಲಿ ಹಾವಲ್ಲ ಕಣೋ ಅದು ಹಗ್ಗ ಅಂತ ಹಾವನ್ನು ತೆಗೆದಾಕೆ ಹಗ್ಗವನ್ನು ತಿಳ್ಕೊಬೇಕು. ಹಾಗೆ ಮೂರು ಅವಸ್ಥೆಗಳಲ್ಲಿರುವ ಆತ್ಮನನ್ನೇ ನೋಡಿ, ತ್ರ್ಯವಸ್ಥಸ್ಯೈವ, ಮೂರು ಅವಸ್ಥೆಗಳಲ್ಲಿ ಅಂದರೆ ಮೂರು ಅವಸ್ಥಾ ರೂಪದಲ್ಲೂ ಅದರಲ್ಲಿ ಚೈತನ್ಯ ರೂಪದಲ್ಲೂ ಇರುವಂಥವನ ಆತ್ಮ ಇಲ್ಲೇ ತೋರ್ಬರ್ತಾ ಇದ್ದಾನೆ. ಅವನೇನು ಎಲ್ಲೋ ತಿಳ್ಕೊಬೇಕಾಗಿಲ್ಲ ನೀನು. ಆ ಚೈತನ್ಯ ರೂಪ ತೋರ್ತಾ ಇದೆಯಲ್ಲ ಅದೇ ಈ ಅವಸ್ಥೆಯ ರೂಪದಲ್ಲೂ ತೋರಿ ಬರ್ತಾ ಇದೆ. ಈ ಅವಸ್ಥಾ ರೂಪ ಅನ್ನೋದು ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಇಲ್ಲೇ ತಿಳಿಸ್ಕೊಡ್ಬೇಕು ಅವನ್ನ. ಅವನು ಆ ಆತ್ಮನೇ ತುರಿಯನಾಗಿದ್ದಾನೆ. ಯಾವ ಆತ್ಮನು ನಾನು ಎಚ್ಚರವಾಗಿದ್ದೇನೆ ಅಂತ ಅನ್ಕೋತಾ ಇದ್ದಾನೋ ಆ ಆತ್ಮನೇ ಎಚ್ಚರ ಸಂಬಂಧವಿಲ್ಲದ ತುರಿಯನು. ಯಾವ ಆತ್ಮನು ಕನಸಾಗಿದ್ದೇನೋ ಕನಸನ್ನು ನೋಡಿದೇನೋ ಅಂತ ಇದ್ದಾನೋ ಆ ಆತ್ಮನೇ ಯಾವಾಗಲೂ ಕನಸಿನ ಸಂಬಂಧವಿಲ್ಲದ ತುರಿಯನು. ಯಾವ ಆತ್ಮನೋ ನಾನು ನಿದ್ರೆ ಮಾಡಿದನೋ ಏನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೋ ಹಾಗೆ ಹೇಳೋನೇ ತುರಿಯನಾದ ಆತ್ಮನು ಅಂತ ಹೇಳಿ ತಪ್ಪು ತಿಳುವಳಿಕೆಯನ್ನು ಅಲ್ಲೇ ಅಲ್ಲಗಳೆದು, ತಪ್ಪು ತಿಳ್ಕೊಂಡಿರೋ ಜಾಗದಲ್ಲಿ ತಾನೇ ಅಲ್ಲಗಳಿಬೇಕದನ್ನ, ಅಲ್ಲೇ ಅಲ್ಲಗಳೆದು ಅದೇ ಆತ್ಮನೇ ತುರಿಯನಾಗಿದ್ದಾನೆ ಅಂತ ತಿಳಿಸ್ಕೊಡ್ಬೇಕು ಅಂತ ಶಾಸ್ತ್ರದ ಉದ್ದೇಶವೇ ಹೊರತು ನೀನು ಇದು ಮೂರಕ್ಕೂ ಬೇರೆ ಆಗಿರೋ ನಾನು ಕಲ್ಪನೆ ಮಾಡೋಕ್ಕೂ ಅಂತ ಹೇಳ್ತಾ ಇಲ್ಲ. ಕಲ್ಪನಾ ವಿಚಾರ ಅಲ್ಲ ಇದು. ಇದು ನೇರ ತತ್ವವನ್ನು ಇಲ್ಲೇ ಮಾಡಿಸ್ಲೇಬೇಕು. ಶಾಸ್ತ್ರಕ್ಕೆ ಅದೇ ಉದ್ದೇಶ. ನೀವು ನಿಮ್ಮನ್ನು ಮೂರು ಪ್ರಕಾರವಾಗಿ ತಪ್ಪು ತಿಳ್ಕೊತಾ ಇದ್ದೀರಿ. ತಪ್ಪು ತಿಳುವಳಿಕೆ ಅನ್ನೋದು 3 ಪ್ರಕಾರ, 4 ಪ್ರಕಾರ, 10 ಪ್ರಕಾರ, 50 ಪ್ರಕಾರ ಆಗಲಿ, ಅದು ತಪ್ಪು ತಿಳುವಳಿಕೆ ಅಷ್ಟೇ. ಅದು ಆ ಮೂರಕ್ಕೂ ತಪ್ಪು ತಿಳ್ಕೋಬೇಕು ಅಂದರೆ ನಿಮ್ಮನ್ನೇ ತಾನೇ ನೀವು ತಿಳ್ಕೊತಾ ಇರೋದು. ಹಾಗೆ ಅದರಿಂದ ನೀವೇ ಯಾವ ನೀವು ನಮ್ಮನ್ನು ಎಚ್ಚರ ಅಂತ ತಿಳ್ಕೊಂಡವೋ ಆ ನಾನೇ ತುರಿಯನು, ಆ ಕನಸಾಗಿ ತಿಳಿದುಕೊಂಡ ನಾನೇ ತುರಿಯನು. ಹಾಗೆ ನನ್ನನ್ನು ಇಲ್ಲೇ ತಿಳ್ಕೊಬೇಕೇ ಹೊರತು ಓಡೋಗ್ಬಾರ್ದು. ಬುದ್ಧಿ ಓಡೋದ್ರ ಪಲಾಯನವಾದವನ್ನು ಬಯಸುತ್ತೆ. ಎಲ್ಲೋ ಕಷ್ಟ ಆಗ್ತಾ ಇದ್ರೆ ಏನು ಮಾಡೋದು ಬುದ್ಧಿ, ಇಲ್ಲಿ ಬೇಡಪ್ಪ ನಿನ್ನ ಕಡೆ. ನಾವು ಇಷ್ಟು ಜನ್ಮಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಎಲ್ಲೆಲ್ಲಿ ಕಷ್ಟ ಆಗ್ತಾ ಇದ್ವಿ ಅಲ್ಲಿ ಓಡೋಗೋದು ನೋಡ್ತಾ ಇದ್ದೀವಿ. ಇಡೀ ಜೀವನ ಕಷ್ಟ ಆಯ್ತು ಅಂದ್ರೆ ಸದ್ಯ ಬಿಟ್ಬಿಟ್ರೆ ಸಾಕು ಅಂತ ಇನ್ನೊಂದು ಜನ್ಮ ತಗೋತಾನೆ. ಪಲಾಯನವಾದ ಅಲ್ಲ, ಕಲ್ಪನೆಯೂ ಅಲ್ಲ. ಈಗಲೇ ಇಲ್ಲೇ ನಾನು ಪರಮಾತ್ಮನೇ ಆಗಿದ್ದೇನೆ ಅಂತ. ಪರಮಾತ್ಮನೇ ಆಗಿದ್ರು ಪ್ರಪಂಚ ಇಲ್ವಲ್ರಿ? ಹೌದು, ಅದನ್ನೇ ತಿಳಿಸ್ಕೊಡ್ಬೇಕು. ಈ ಪ್ರಪಂಚ ಎಂಬುದು ಕೇವಲ ತೋರಿಕೆ, ನಿನ್ನ ಸ್ವರೂಪಕ್ಕೆ ಅದು ಅಂಟ್ಕೊಂಡಿಲ್ಲ ಅಂತಲೇ ತಿಳಿಸ್ಕೊಡ್ಬೇಕು. ತತ್ವಮಸಿ ಇತಿವತ್, ತತ್ವಮಸಿ ಅನ್ನೋ ವಾಕ್ಯದಲ್ಲಿ ಹೇಗೆ ತತ್ ಮತ್ತೆ ತ್ವಂ ಅನ್ನೋದ್ರಲ್ಲಿ ಆ ತ್ವಂ ಅನ್ನೋದು ಜೀವನನ್ನ ಅನುವಾದ ಮಾಡ್ಕೋತಾ ಇದೆ. ನೀನು ಅಂತ ಉಪದೇಶ, ನೀನು ಅಂತ ನನಗೆ ಉಪದೇಶ ಮಾಡಿದರೆ ಶಾಸ್ತ್ರ, ನಾನೇನು ತಿಳ್ಕೊತೀನಿ, ನಾನು ಅಂತ ಯಾವ್ದು ಅನ್ಕೋತಾ ಇದ್ದೀನಿ ಅಂತ ಹತ್ತಿರದಲ್ಲಿರೋದನ್ನು ತಗೋಬೇಕು. ಅದ್ರಲ್ಲಿ ಜೀವ ಅನ್ನೋದು ಹೊಂದುತ್ತೆ. ಆ ಜೀವ ಎಂಬುದು ತತ್ ಅಂದರೆ ಜಗತ್ ಕಾರಣವಾದದ್ದು ಅಂತ ಹೇಳಿ ಅದನ್ನು ತಗೋಬೇಕು. ಅಲ್ಲಿ ಯಾವ ನಾನು ಅನ್ನೋದನ್ನು ತಗೋಬೇಕು ಅಂದರೆ ಆ ತತ್ ಎಂಬುದಕ್ಕೆ ಹೊಂದುವ ನಾನು ತಗೋಬೇಕು. ಉಪದೇಶದಲ್ಲಿ ನಾನು ಇದನ್ನ ದೇಹನೇ ನಾನು ಅಂದ್ಕೊಂಡ್ರೆ ತತ್ ಹೊಂದಿಸ್ಕೊಳ್ಳಲ್ಲ. ಅದಕ್ಕೆ ಚೈತನ್ಯ ಬೇಕು, ಚೈತನ್ಯವಾಗಿರುವ ನಾನು ಆಗಬೇಕು. ದೇಹೇಂದ್ರಿಯ ಮನೋಬುದ್ಧಿಗಳು ಎಲ್ಲದೂ ಆ ಚೈತನ್ಯವೇ. ನನ್ನಿಂದ ಬೆಳಗಿಸಿಕೊಂಡು ಅವುಗಳು ಚೈತನ್ಯವಾಗಿ ತೋರ್ತಾ ಇದೆಯೇ ಹೊರತು ಸ್ವತಃ ಚೈತನ್ಯ ಏನಿಲ್ಲ. ಸ್ವತಃ ಬುದ್ಧಿಗೆ ಚೈತನ್ಯವಿದ್ದಿದ್ರೆ ಬುದ್ಧಿಗೆ ಗೊತ್ತಾಗಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇರಲಿಲ್ಲ. ಅದ್ರ ಬುದ್ಧಿಗೆ ಗೊತ್ತಾಯಿತು ಬುದ್ಧಿಗೆ. ಹಾಗಾದ್ರಿಂದ ಬುದ್ಧಿಯೂ ಕೂಡ ಇನ್ನೊಂದರಿಂದ ಬೆಳಗಿಸಿಕೊಂಡು ಗೊತ್ತು ಮಾಡ್ಕೋತಾ ಇದೆಯೇ ಹೊರತು ಅದಕ್ಕೆ ಸ್ವತಃ ಗೊತ್ತಾಗೋದು ಅನ್ನೋದಿಲ್ಲ. ಆದ್ದರಿಂದ ಅವೆಲ್ಲ ಅಚೈತನ್ಯವೇ. ಅದರಿಂದ ನಾನು ಅನ್ನುವಾಗ ಆ ಜಗತ್ಕಾರಣವಾದ ಬ್ರಹ್ಮ ಅನ್ನೋದಕ್ಕೆ ಹೊಂದುವ ನಾನು ಆಗಬೇಕು. ಆಗ ಇದನ್ನೆಲ್ಲ ಪ್ರತಿಷೇಧ ಮಾಡಿದಾಗೆ ಆಯ್ತಾನೆ. ಎಲ್ಲ ಕಡೆಯಲ್ಲೂ ಆ ತತ್ವವನ್ನು ತಿಳಿಸೋವಾಗ ಆ ಪ್ರತಿಷೇಧ ಮುಖವಾಗಿಯೇ ತಿಳಿಸ್ತಾ ಇದೆಯೇ ಹೊರತು ವಿಧಿಮುಖವಾಗಿ ತಿಳಿಸೋಕ್ಕೆ ಆಗಲ್ಲ. ಬೆಟ್ಟಿಟ್ಟು ತೋರಿಸೋನು ಯಾರು? ಅದನ್ನು ಯಾರು ಬೆಟ್ಟಿಟ್ಟು ತೋರಿಸ್ತಾ ಇದ್ದಾನೋ ಇದು ಬ್ರಹ್ಮ ಅಂತೇಳಿ ಅವನೇ ಬ್ರಹ್ಮ ಅಲ್ವಾ? ಅವನೇ ಬ್ರಹ್ಮಕ್ಕಿಂತ ಯಾವುದೂ ಬೇರೆ ಇಲ್ಲ. ಆಮೇಲೆ ಬ್ರಹ್ಮ ಸ್ವರೂಪ ಅರ್ಥ ಆದಾಗ ಅವನು ಇವನು ಅನ್ನೋದೂ ಇಲ್ಲ. ಅವನು ನನಗೆ ಬ್ರಹ್ಮವನ್ನು ತಿಳಿಸಿಕೊಟ್ಟನು ಎರಡೂ ಇಲ್ಲ. ಭಾರಿ ಕಷ್ಟ ಇದೆ. ಆಚಾರ್ಯರೋದು ಎಷ್ಟು ಒಳ್ಳೆ ಆ ತತ್ವವನ್ನು ತಿಳಿಸೋದಕ್ಕೆ ಆ ಕ್ರಮ ಉಪಯೋಗಿಸ್ಕೊಂಡಿದ್ದಾರಲ್ಲ.
ಯದಿ ಯದಿ ತ್ರ್ಯವಸ್ಥಾತ್ಮ ವಿಲಕ್ಷಣಂ ತುರಿಯಂ ಅನ್ಯತ್ ವ್ಯವಸ್ಥಾತ್ಮಲಕ್ಷಣಂ ತುರೀಯಂ ಅನ್ಯತ್ ತತ್ ಪ್ರತಿಪತ್ತಿದ್ವಾರ ಅಭಾವಾತ್ ತತ್ಪ್ರತಿಪತ್ತಿದ್ವಾರ ಭಾವಾತ್ ಶಾಸ್ತ್ರೋಪದೇಶ ಅನರ್ಥಕ್ಯಂ ಶಾಸ್ತ್ರೋಪದೇಶ ಶೂನ್ಯತಾಪತ್ತಿರ್ವಾ. ಶೂನ್ಯತಾಪತ್ತಿರ್ವಾ. ಒಂದು ವೇಳೆ ಈ ಮೂರು ಅವಸ್ಥಾ ರೂಪದಲ್ಲಿ ತೋರುತ್ತಿರುವ ಆತ್ಮ ಇದಾನಲ್ಲ, ಆತ್ಮನೇ ಮೂರು ಅವಸ್ಥಾ ರೂಪದಲ್ಲಿ ತೋರ್ಬರ್ತಾ ಇದ್ದಾನೆ. ಆದರೆ ನಮ್ಮ ತಿಳುವಳಿಕೆಯಂತೆಯೇ ಇದು ಇದೇ ಬೇರೆ ಅದೇ ಬೇರೆ ಅನ್ನೋದೇನಾದ್ರು ಆಗಿದ್ರೆ ಆ ತುರಿಯನೇ ಈ ಮೂರ ರೂಪದಲ್ಲಿ ತೋರ್ದೇನೆ ಈ ಮೂರು ರೂಪದಲ್ಲಿ ತೋರುತ್ತಿರುವ ಆತ್ಮನಿಗಿಂತ ತುರಿಯನೆಂಬುವನು ಬೇರೆದೇನಾದ್ರು ಆಗಿದ್ದಿದ್ರೆ ಆ ತುರಿಯನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಯಾವ ಉಪಾಯ ಇದೆ? ಯಾವುದರಿಂದ ಅದನ್ನು ತಿಳ್ಕೊತೀರಿ? ನನಗೂ ಆತ್ಮನಿಗೂ ಸಂಬಂಧವೇ ಇಲ್ಲ, ನಾನು ಜಗತ್ತಲ್ಲಿ ಇದ್ದೀನಿ, ಆ ಬ್ರಹ್ಮ ಎಲ್ಲೋ ಇದೆ, ಇದೇ ತಾನೇ ನಮ್ಮ ತಿಳುವಳಿಕೆಪ್ಪ. ಹೀಗೆ ತಿಳುವಳಿಕೆ ಇಟ್ಕೊಂಡ್ರೆ ಆ ಬ್ರಹ್ಮ ಅಂತ ಹೇಳ್ತಾ ಇದ್ದೇನೆ, ಅದಕ್ಕೂ ನಿಮಗೂ ಏನು ಸಂಬಂಧ? ಹ್ಯಾಗೆ ತಿಳ್ಕೊತೀಯ ಅದನ್ನು? ನಮಗೆ ಇದುವರೆಗೂ ಈ ಪ್ರಪಂಚದಲ್ಲಿ ನಮ್ಗೆ ಏನೇನೋ ಗೊತ್ತಾಗ್ತಾ ಇದೆಯಲ್ಲ, ಲೌಕಿಕವಾಗೇ ಹೇಳ್ತಾ ಇದ್ದೀನಿ, ನಮಗೆ ಸಂಬಂಧಪಡದೇ ಇರೋದು ನಮಗೆ ಗೊತ್ತಾಗಲ್ಲ. ನಮ್ಗೆ ಈ ಪ್ರಪಂಚವೆಲ್ಲ ಗೊತ್ತಾಗ್ತಾ ಇದೆ ಅಂದರೆ ನಮಗೆ ಸಂಬಂಧಪಟ್ಟಿದ್ದೇ ಹೊರತದು ನಮ್ಗೆ ಯಾವುದ್ರ ತಿಳುವಳಿಕೆನಾರು ಬರಲಿ, ಡಾಕ್ಟ್ರ್ ಆಗಲಿ, ಲಾಯರ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಏನಾದರೂ ಆಗಲಿಪ್ಪ, ಅದು ನಮಗೆ ಸಂಬಂಧಪಟ್ಟಿದ್ದೇ ನಮಗೆ ಗೊತ್ತಾಗುತ್ತೆ ಹೊರತು ಸಂಬಂಧಪಡದೇ ಇರೋದು ಯಾವುದೂ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಬ್ರಹ್ಮದ ತಿಳುವಳಿಕೆಯೂ ಆಗತ್ತೆ ಅಂತ ಶಾಸ್ತ್ರಾದಿಗಳು ಹೇಳಿ ಮಹಾತ್ಮರು ಅದನ್ನು ಅರ್ಥ ಮಾಡಿಕೊಂಡು ಹೌದು ಹೀಗೆ ನಮಗೆ ಆಗಿದೆ ಅಂತಲೂ ಹೇಳ್ತಾ ಇರೋದ್ರಿಂದ ಬ್ರಹ್ಮ ಎಂಬುದು ನಮಗೆ ಸಂಬಂಧಪಡದೇ ಇರೋ ವಸ್ತು ಅಲ್ಲ. ಹಾಗೆ ಕಲ್ಪನೆ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಈ ಮೂರು ಅವಸ್ಥಾ ರೂಪದಲ್ಲಿ ತೋರು ಬರುತ್ತಿರುವ ಆತ್ಮ ಇದ್ದಾನಲ್ಲ, ಈ ಆತ್ಮನಿಗಿಂತ ವಿಲಕ್ಷಣನಾಗಿ ಇದಕ್ಕೆ ಸಂಬಂಧಪಡದೆ ತುರಿಯನೆಂಬುವನು ಬೇರೆಯಾಗಿ ಬಿಟ್ಟಿದ್ದಿದ್ರೆ ಆ ತುರಿಯನನ್ನು ತಿಳ್ಕೊಳ್ಳೋಕೆ ನಿಮ್ಗೆ ಯಾವ ಉಪಾಯವೂ ಇಲ್ಲ ಅಂತಾಗಿ ಈ ಶಾಸ್ತ್ರ ಹೇಳ್ತಾ ಇರೋ ಉಪದೇಶವೇ ವ್ಯರ್ಥವಾಗ್ತಿತ್ತು. ಆದರೆ ಶಾಸ್ತ್ರ ಉಪದೇಶ ವ್ಯರ್ಥ ಅಂತ ಎಲ್ಲೂ ಹೇಳಿಲ್ಲ. ಶಾಸ್ತ್ರ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೆ, ತತ್ವ ತಿಳ್ಕೊಂಡವರು ಇದ್ದಾರೆ. ಹಾಗಾದ್ರಿಂದ ಏನು ಹೇಳ್ಕೊಡ್ತಾ ಇದೆ ಅಂದರೆ, ಈ ಮೂರು ರೂಪದಲ್ಲಿ ಯಾರನ್ನ ನೀನು ನೋಡ್ತಾ ಇದೆಯೋ ಆ ಒಬ್ಬನನ್ನ ಮೂರು ಪ್ರಕಾರವಾಗಿ ನೋಡ್ತಾ ಇದೆಯೋ ಅದರಿಂದಲೇ ಗೊತ್ತಾಗುತ್ತೆ. ಒಬ್ಬನನ್ನ ಮೂರು ಪ್ರಕಾರ ನೋಡೋದ್ರಿಂದ ಮೂರು ಸತ್ಯ ಅಲ್ಲ, ಒಬ್ಬನೇ ಸತ್ಯ, ಅವನಿಗೆ ತುರಿಯ ಅಂತ ಹೆಸರು. ಅವನು ಯಾವಾಗಲೂ ಅವಸ್ಥೆಗಳ ಸಂಬಂಧವಿಲ್ಲದವನು ಅಂತ ಗೊತ್ತಾಗುತ್ತೆ. ಹಾಗೆ ತಿಳಿಸೋಕೆ ಹೊರಟಿದೆಯೇ ಹೊರತು ಕಲ್ಪನೆ ಮಾಡೋದಕ್ಕಾಗಲಿ ಓಡೋಗೋದಕ್ಕಾಗಲಿ ಏನೂ ಹೇಳ್ತಾ ಇಲ್ಲ. ಎಷ್ಟು ಒಳ್ಳೆ ಚಿಂತನೆ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು. ತುಂಬ ಟೈಮ್ ಆಗೋಯ್ತು ಅಲ್ಲ.